ಆಕಾಶಗಳನ್ನು ಮಾತು ಉಂಟು ಮಾಡಿದಂತ ಮಹಾ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ ತಂದೆ. ನಾವು ಉಳಿದಿರುವುದು ನಾಶವಾಗದಿರುವುದು ನಿನ್ನ ಕೃಪೆಯಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವ. ನಾವು ಜೀವಂತವಾಗಿದ್ದೀವಿ ಇದರ ದೇವರೇ, ನಿನ್ನ ಒಂದು ಕೆಲಸ ಇದೆ. ನಿನ್ನ ಕೆಲಸವಿರುವಂತ ಕಾರಣ ಮಾತ್ರವೇ ಸ್ವಾಮಿ ನಾವು ಜೀವಂತವಾಗಿದ್ದೀವಿ. ಈ ಒಂದು ವಿಷಯವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ತಂದೆ, ನಾವು ಈ ಭೂಮಿಯ ಮೇಲೆ ಜೀವಂತವಾಗಿ ಇರುವಂತ ಕಾಲದವರೆಗೆ ತಂದೆ ನಿನಗೋಸ್ಕರ ಬದುಕಲು ಸಹಾಯ ಮಾಡಿ ಸ್ವಾಮಿ. ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿರುವಂತದ್ದು ನಿನ್ನ ದಯೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಸ್ವಾಮಿ ನಿನ್ನ ಒಂದು ಅಮೂಲ್ಯವಾದಂತಹ ಮಾತುಗಳನ್ನು ಆಲೋಚನೆ ಮಾಡಿ ಕಲಿತುಕೊಳ್ಳುವುದಕ್ಕೋಸ್ಕರ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವ. ನಿನ್ನ ಅಮೂಲ್ಯವಾದಂತಹ ಮಾತುಗಳನ್ನು ಹೇಳಲಿಕ್ಕಿರುವಂತ ನನಗೆ ಪವಿತ್ರಾತ್ಮನ ಸಹಾಯವನ್ನು ಗ್ರಹಿಸಿ ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಹೇಳುವುದಕ್ಕೆ ನನಗೆ ಸಹಾಯವನ್ನು ಗ್ರಹಿಸು. ಹಾಗೆ ನಿನ್ನ ಮಕ್ಕಳಿಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ಈ ಮಾತುಗಳ ವಿಷಯವಾಗಿ ಅವರು ಅರ್ಥ ಮಾಡಿಕೊಂಡು ಇದನ್ನು ನಿಜವೋ ಇದು ಸುಳ್ಳೋ ಎಂದು ಅರ್ಥ ಮಾಡಿಕೊಂಡು ವಿಶ್ಲೇಷಿಸಿ ತಂದೆ ದೇವರೇ, ಅದನ್ನು ಕಲಿತುಕೊಂಡು ಅದನ್ನು ರೂಢಿಸಿಕೊಂಡು ಆ ಮಾತುಗಳು ನಿನ್ನೊಬ್ಬರಿಗೆ ಹೇಳಿ ಎಚ್ಚರಿಸಲು ಸಹಾಯ ಮಾಡು. ವಿಷಯಗಳಲ್ಲಿ ಕೇಳಿದ ಮರೆತುಬಿಟ್ಟಂತೆ ಎಲ್ಲ ಕಾರ್ಯವನ್ನು ನೀನೇ ಒದಗಿಸಿಕೊಟ್ಟು ಕಾಪಾಡಿ ನಡೆಸಲು ಪ್ರಾರ್ಥಿಸುತ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ವಂದನೆಗಳು. ಪ್ರೀತಿಯ ದೇವಜನರೇ, ಒಂದು ಅಮೂಲ್ಯವಾದಂಥ ಅಂಶವನ್ನು ನಾವು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಅಂಶದ ಹೆಸರು ಏನು ಅಂತೇಳಿ ನೋಡುವಾಗ, ಮನುಷ್ಯರ ಎಲ್ಲರ ಅಪರಾಧಗಳಿಗೆ ಶಿಕ್ಷೆ ಇಲ್ಲೋ ಅಲ್ಲೋ ಎಂಬುದಾಗಿ. ಮನುಷ್ಯರೆಲ್ಲರ ಅಪರಾಧಕ್ಕೆ ಶಿಕ್ಷೆ ಇಲ್ಲೋ ಅಲ್ಲೋ ಅಂದ್ರೆ, ಇಲ್ಲೋ ಅಲ್ಲೋ ಅಂದ್ರೆ ಯಾವ ಅರ್ಥ ಇದು? ಭೂಮಿಯ ಮೇಲೋ ಪರಲೋಕದಲ್ಲ, ನರಕದಲ್ಲೂ. ಅಪರಾಧ ಮಾಡಿದಂಥವ್ರು ಯಾರು ಸ್ವರ್ಗಲೋಕವನ್ನು ಸೇರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪರಲೋಕ ಅಲ್ಲ. ಮನುಷ್ಯರೆಲ್ಲರೂ ಮಾಡಿದಂತ ಅಪರಾಧಕ್ಕೆ ಶಿಕ್ಷೆ ಈ ಭೂಮಿ ಮೇಲೆ ಇರುತ್ತಾ, ಇಲ್ಲ ಸತ್ತ ನಂತರ ನರಕದಲ್ಲಿ ಇರುತ್ತಾ ಎನ್ನುವಂತ ವಿಚಾರವನ್ನ ಇವತ್ತು ಖಚಿತವಾಗಿ ನಾವು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಇಲ್ಲಿ ಮುಖ್ಯವಾಗಿ ಮನುಷ್ಯನು ತಪ್ಪನ್ನ ಮಾಡಿದ್ರೆ ದೇವರು ಈ ಲೋಕದಲ್ಲಿ ಶಿಕ್ಷೆಯನ್ನು ಕೊಡ್ತಾನ. ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ನಾವು ಜೀವಂತವಾಗಿ ಇದ್ದಾಗ ದೇವರು ಮನುಷ್ಯನು ಮಾಡಿದಂತ ಅಪರಾಧಕ್ಕೆ ಶಿಕ್ಷೆಯನ್ನ ಕೊಡ್ತಾನ. ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ದಾರೆ ಈ ವಿಚಾರದ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ? ಕೊಡ್ತಾರ? ಖಂಡಿತವಾಗಿ ಕೊಡ್ತಾರ? ಎರಡು ಮಾತಿಲ್ವ ಇದರಲ್ಲಿ? ಖಚಿತವಾಗಿ ಕೊಡ್ತಾರ? ಒಂದ್ಸಾರಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನವನ್ನ ಗಟ್ಟಿಯಾಗಿ ಸ್ಪಷ್ಟವಾಗಿ ಯಾರಾದ್ರೂ ದಯಮಾಡಿ ಹೋಗ್ರಿ. ಮತ್ತಾಯ ಬರೆದ ಸುವಾರ್ತೆ ಹೀಗೆ ಮಾಡಿದರೆ 5ನೇ ಅಧ್ಯಾಯ 45ನೇ ವಚನ ದಯಮಾಡಿ ಎಲ್ಲರೂ ತೆಗೆದ್ರಿ. ಓದಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನೋಡಿ, 5ನೇ ಅಧ್ಯಾಯ 45ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 45ನೇ ವಚನ ಮತ್ತಾಯನ ಬರೆದ ಸುವಾರ್ತೆ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ಆತನು ಕೆಟ್ಟವರ ಮೇಲೆ ಮತ್ತೆ ಒಳ್ಳೆಯವರ ಮೇಲೆ ಅಲ್ಲಿ ಭೇದ ಮಾಡದಂತ ರೀತಿಯಲ್ಲಿ ದೇವರು ಮಳೆಯನ್ನು ಸುರಿಸ್ತಾನೆ. ಅಂದ್ರೆ ಒಳ್ಳೆಯವರಿಗೆ ಏನಿಲ್ಲಿ ಕೆಟ್ಟದನ್ನು ಮಾಡ್ತಾ ಇಲ್ಲ ದೇವರು. ಅಂದ್ರೆ ಒಳ್ಳೆಯವರಿಗೆ ಏನೋ ಮಾತ್ರ ಅವರ ಮೇಲೆ ಮಾತ್ರ ಮಳೆ ಬರುವಂತೆ ಮಾಡಿ, ಒಳ್ಳೆಯವರ ಮೇಲೆ ಮಾತ್ರ ಸೂರ್ಯನು ಮೂಡುವಂತೆ ಮಾಡಿ, ಕೆಟ್ಟವರ ಮೇಲೆ ಸೂರ್ಯನು ಮೂಡದಂತೆ ಮಳೆ ಬರದಂತೆ ಮಾಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇಲ್ಲ ಇಲ್ಲಿ ದೇವರು. ಖಚಿತವಾಗಿ ಅರ್ಥ ಮಾಡಿಕೊಳ್ಳಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಅಂದ್ರೆ ಕೆಟ್ಟವರಿಗೆ ಶಿಕ್ಷೆ ಇದೆಯಾ? ಈಗ ಕೆಟ್ಟವರಿಗೆ ಶಿಕ್ಷೆ ಇದೆಯಾ? ಇಲ್ಲಿ ದೇವರು ಒಳ್ಳೆಯವರ ಮೇಲೆ ಮಳೆ ಸುರಿಸ್ತಾನಂತೆ, ಕೆಟ್ಟವರ ಮೇಲೆ ಮಳೆ ಸುರಿಸ್ತಾನಂತೆ. ಒಳ್ಳೆಯವರ ಮೇಲೆ ಸೂರ್ಯನು ಮೂಡುವಂತೆ ಮಾಡ್ತಾನಂತೆ, ಕೆಟ್ಟವರ ಮೇಲೆ ಸೂರ್ಯನು ಮೂಡುವಂತೆ ಮಾಡ್ತಾನಂತೆ. ಆಗಿದ್ಮೇಲೆ ಈ ಲೋಕದಲ್ಲಿ ಶಿಕ್ಷೆ ಎನ್ನುವಂಥದ್ದು ಇದೆಯಾ? ಪಾಪಿಗಳಿಗೆ ಶಿಕ್ಷೆ ಖಚಿತನಾ? ಪಾಪಿಗಳಿಗೆ ಶಿಕ್ಷೆ ಖಚಿತನಾ? ಕಡ್ಡಾಯವಾಗಿ ಬಂದೇ ಬರುತ್ತಾ? ಹಂಗಾದ್ರೆ ಇಲ್ಲಿ ಈ ಮಾತಿನ ಪ್ರಕಾರವಾಗಿ ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ನಾನು ಮಳೆ ಸುರಿಸಿ ಬೆಳಕನ್ನ ಕೊಡ್ತೀನಿ, ಯಾವ ತಾರತಮ್ಯ ಇಲ್ಲ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ ಅಂದ್ರೆ,
ಪಾಪಿಗಳಿಗೆ ಶಿಕ್ಷೆ ಐತೆ ಅಂತ ಹೇಳುವಂತದ್ದಾದ್ರೆ ಈ ಲೋಕದಲ್ಲಿ ಇರ್ದಲೇನೆ ನರಕದಲ್ಲಿ ಶಿಕ್ಷೆ ಇದೆಯಾ? ನಿಮ್ಮ ಅನಿಸಿಕೆ ಏನು? ನರಕದಲ್ಲಿ ಶಿಕ್ಷೆ ಇಲ್ಲಿಲ್ಲ, ಇಲ್ಲಿಲ್ವಾ? ಇಲ್ಲಿ ಶಿಕ್ಷೆ ಇಲ್ಲಿ ಮಾಡಿದಂತ ತಪ್ಪುಗಳಿಗೆ ಈ ಲೋಕದಲ್ಲಿ ಯಾವುದೇ ಶಿಕ್ಷೆ ಇಲ್ವಾ? ಯಾವ ರೀತಿಯಾಗಿ? ಇಲ್ಲೂ ಶಿಕ್ಷೆ, ನರಕದಲ್ಲಿ ಶಿಕ್ಷೆ ಯಾವ ರೀತಿಯಾಗಿ? ಖಚಿತವಾದಂತ ಉತ್ತರವನ್ನು ಹೇಳಿದ್ರೆ ಯಾವ ರೀತಿಯಾಗಿ ಹೇಳಿ ನೋಡೋಣ. ಏನಾದ್ರು ಕಾಯಿಲೆ ಬಂದ್ರೆ ಅವ್ರು ಮಾಡಿದ ಕರ್ಮ ಅನ್ಭವಿಸ್ತಾರೆ. ಯಾವ್ದೇ ಕಣ್ಣು ನೋಡೋದಾದ್ರೆ ನೋವನ ಒಂದು ಸಂದರ್ಭದಲ್ಲಿ ತಪ್ಪುಗಳು ಮಾಡಿದಕ್ಕೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ನಾಶ ಮಾಡ್ತಾರೆ. ಆಮೇಲೆ ಇಲ್ಲಿ ಶಿಕ್ಷೆ ಕೊಟ್ರೆ ಸ್ವಲ್ಪ ಬದಲಾಗ್ತಾರೆ. ಒಳ್ಳೆ ಉತ್ತರಗಳೇ ಇದೆಲ್ಲ. ಆಮೇಲೆ ಇಲ್ಲಿ ಇವತ್ತು ಪ್ರಪಂಚದ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಇವತ್ತು ಕ್ರೈಸ್ತರಲ್ಲಿ ಒಂದು ಪ್ರಾಮುಖ್ಯವಾದಂತಹ ಒಂದು ಆಲೋಚನೆ ಮನಸ್ಸಿನಲ್ಲಿದೆ. ನಾವು ಮಾಡಿದಂತ ಅಪರಾಧಗಳಿಗೆ ಮಾನಸಾಂತರ ಪಟ್ಟಿದ್ವಿ. ಮಾನಸಾಂತರ ಪಟ್ಟು ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ವಿ. ದೇವರ ಕಡೆಗೆ ತಿರುಗಿಕೊಂಡು ನಾವು ಪಾಪ ಪರಿಹಾರವನ್ನು ಹೊಂದಿಕೊಂಡಿದ್ದೀವಿ. ಮತ್ತೆ ಪಾಪ ನಮ್ಮ ಮೇಲೆ ಇದೆಯಾ? ಪಾಪ ನಮ್ಮ ಮೇಲೆ ಇದೆಯಾ? ಪಾಪ ಇಲ್ಲ. ಪಾಪ ಇಲ್ಲ ಅಂದ್ರೆ ಮತ್ತೆ ಶಿಕ್ಷೆ ಇಲ್ವಾ? ನಾವು ರಕ್ಷಣೆ ಹೊಂದಿದ್ದೀವಿ, ಪಾಪವನ್ನು ಮಾಡಿದೀವಿ, ರಕ್ಷಣೆ ಹೊಂದಿದ್ದೀವಿ, ನಮ್ಮ ಮೇಲೆ ಇನ್ಯಾವುದೂ ಇಲ್ಲ, ನಾವು ಶಿಕ್ಷೆಗೆ ಅರ್ಹರಲ್ಲ ಅಂತ ಹೇಳಿ ಅನ್ಕೊಂಡ್ರೆ ಶಿಕ್ಷೆಗೆ ಅರ್ಹರಿಲ್ವಾ? ಇವತ್ತಿನ ಒಂದು ಪ್ರಪಂಚದ ಪರಿಸ್ಥಿತಿಯನ್ನು ನೋಡುವಂತದ್ದಾದ್ರೆ ಎಷ್ಟೋ ಜನ ಅವರ ಮನಸ್ಸಿನಲ್ಲಿ ಏನ್ ಅಂದ್ಕೊಂಡಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ಯಾವುದೇ ವಿಧವಾದಂತಹ ಪಾಪಗಳನ್ನ ಮಾಡಿದ್ರು ತಪ್ಪುಗಳನ್ನ ಮಾಡಿದ್ರು ಖಂಡಿತವಾಗ್ಲೂ ಇಲ್ಲಿ ಶಿಕ್ಷೆ ಅನ್ನುವಂಥದ್ದಿಲ್ಲ. ಯಾಕೆ ಅಂತ ಅಂದ್ರೆ ಯಾಕೆ ಈ ಒಂದು ಆಲೋಚನೆಗೆ ಬಂದಿದ್ದಾರೆ ಅಂತ ಅಂದ್ರೆ ಕಾನೂನಿನ ಕಣ್ಣಿಗೆ ತಪ್ಪಿಸಿಕೊಂಡು ಎಣಿಸಕ್ಕಾಗದಲೇ ಇರುವಂತ ಮಟ್ಟಿಗೆ ಜನ ಕಾನೂನಿನ ಕಣ್ಣಿಗೆ ತಪ್ಪಿಸಿಕೊಂಡು ಅಪರಾಧವನ್ನು ಮಾಡಿ ಇವತ್ತು ಸಮಾಜದಲ್ಲೇ ಇದ್ದಾರೆ, ಸಮಾಜದ ಮಧ್ಯದಲ್ಲೇ ಇದ್ದಾರೆ. ಇವತ್ತು ಯಾವುದೇ ಅವರು ಅವರು ಏನಾಗಿಲ್ಲ, ನಾವು ಶಿಕ್ಷೆಗೆ ಒಳಗಾಗಿಲ್ಲ, ನಾವು ಕೋರ್ಟ್ ನಮ್ಮನ್ನ ಬಂಧಿಸಿಲ್ಲ, ಪೊಲೀಸ್ ನಮ್ಮನ್ನು ಬಂಧಿಸಿಲ್ಲ, ಮತ್ತೆ ನಾವು ಮಾಡಿದಂತ ಅಪರಾಧಕ್ಕೆ ಯಾವ ಶಿಕ್ಷೆ ಇಲ್ಲ ಅಂತೇಳಿ ಈ ರೀತಿಯಾದಂತ ವಿಚಾರವನ್ನು ಆಲೋಚನೆ ಮಾಡಿಕೊಂಡು ಅಪರಾಧಗಳ ಮೇಲೆ ಅಪರಾಧಗಳು ನಿಂತಿದೆಯಾ ಅಂತ ನೋಡ್ಬೋದು. ಖಂಡಿತವಾಗ್ಲೂ ಇಲ್ಲ. ಒಂದು ಅಪರಾಧವನ್ನ ಮಾಡಿದ್ದು ಸಾಲದೆ ಮತ್ತೊಂದು ಅಪರಾಧ. ಒಬ್ಬ ಕಳ್ಳ ಒಂದು ಕಳ್ಳತನವನ್ನು ಮಾಡಿ ಸುಮ್ಮನಾಗ್ತಾನ? ಸುಮ್ಮನೆ ಆಗಲ್ಲ. ಆವತ್ತು ಕಳ್ಳತನ ಮಾಡಿದ್ರೆ ಸ್ವಲ್ಪ ದಿನ ನಡೆಯುತ್ತೆ, ಮತ್ತೆ ಇನ್ನೂ ಸ್ವಲ್ಪ ದಿನ ಜೀವನ ಸಾಗೋದು, ಇನ್ನೂ ಕಳ್ಳತನ ಮಾಡಬೇಕು. ಕಳ್ಳತನ ಮಾಡಿ ದೊಡ್ಡ ಕಳ್ಳ ಆಗ್ತಾನೆ. ಇದಕ್ಕೆಲ್ಲ ಕಾರಣ ಏನು? ಕಾನೂನು ನಮ್ಮನ್ನ ಯಾರು ಕಂಡಿಲ್ಲ, ಇಲ್ಲ ನಮ್ಮನ್ನ ಯಾರು ಬಂಧಿಸಿಲ್ಲ, ಯಾರು ನಮ್ಮನ್ನ ತಡೆಗಟ್ಟುವಂತವರಿಲ್ಲ, ನಮಗೆ ಶಿಕ್ಷೆ ಅನ್ನುವಂಥದ್ದಿಲ್ಲ. ಆದ್ರಿಂದ ಧಾರಾಳವಾಗಿ ಇದನ್ನ ಮಾಡ್ಬೋದು ಅಂತ ಹೇಳಿ ತಪ್ಪನ್ನ ಮಾಡ್ದಲೇನೆ ಇವರು ಜೀವನ ಸಾಗಿಸ್ತಾ ಇರ್ತಾರೆ. ಕಾನೂನಿನ ಕಣ್ಣಿಗೆ ತಪ್ಪಿಸಿಕೊಂಡು ಎಷ್ಟೋ ಜನ ಬದುಕ್ತಾ ಇರುವಂತ ಕಾರಣವೇ ಒಬ್ಬನನ್ನ ನೋಡ್ತಾನೆ, ಇನ್ನೊಬ್ಬನ ಆ ರೀತಿಯಾಗಿ ಬದುಕ್ತಾನೆ. ಕಾನೂನು ಯಾವಾಗ ಒಬ್ಬನನ್ನ ಬಂಧಿಸಲ್ವೋ ಅವನನ್ನು ನೋಡ್ತಾನೆ, ಇನ್ನೊಂದು ತಪ್ಪನ್ನ ಮಾಡ್ತಾನೆ. ಒಬ್ಬ ಕೊಲೆಗಾರ ಕೊಲೆಯನ್ನ ಮಾಡ್ತಾನೆ, ಆತನ ಜೈಲಿಗೆ ಹೋಗಲ್ಲ. ಯಾಕಂದ್ರೆ ಕಾನೂನಿಗೆ ಮೋಸ ಮಾಡುವಂತ ದೊಡ್ಡ ವಿಷಯ ಅಲ್ಲ ಇವತ್ತು ಕೆಲವರಿಗೆ. ಆ ರೀತಿಯಾಗಿ ಬದುಕೋದನ್ನು ನೋಡಿ ಇನ್ನ ಕೆಲವರು ಏನ್ ಮಾಡ್ತಾರೆ, ಅಪರಾಧಗಳ ಮೇಲೆ ಅಪರಾಧಗಳನ್ನ ಮಾಡುವಂಥದ್ದು ಬಹುತೇಕವಾಗಿ ಹೆಚ್ಚಾಗಿದೆ. ಇವತ್ತಿನ ಒಂದು ಸ್ಥಿತಿಯನ್ನು ನೋಡಿದ್ರೆ ಒಂದ್ ವೇಳೆ ಯಾರಾದ್ರೂ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ಗಳು ಏನಪ್ಪಾ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದ್ಯಾ ಅಂತ ನೋಡಿ ಕೇಳಿದ್ರೆ ದಿನದಿಂದ ದಿನಕ್ಕೆ ಕಂಪ್ಲೇಂಟ್ಗಳು ಹೆಚ್ಚಾಗ್ತಾ ಇರ್ತದೆ, ದಿನದಿಂದ ದಿನಕ್ಕೆ ಕೇಸ್ಗಳು ಹೆಚ್ಚಾಗ್ತಾ ಇರ್ತದೆ, ದಿನದಿಂದ ದಿನಕ್ಕೆ ಕ್ರೈಮ್ಗಳು ಹೆಚ್ಚಾಗ್ತಾ ಇರ್ತದೆ, ದಿನದಿಂದ ದಿನಕ್ಕೆ ಅಪರಾಧಗಳು ಪಾಪಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಏನಕ್ಕೋಸ್ಕರ ಇದೆಲ್ಲ ಹೆಚ್ಚಾಗ್ತಾ ಇದೆ? ಒಂದು ಅಪರಾಧವನ್ನ ಮಾಡಿದಾಗ ಆ ಅಪರಾಧಿಯನ್ನ ಆತನನ್ನ ಬಂಧಿಸಿ ಕಠಿಣವಾದಂತ ಶಿಕ್ಷೆಯನ್ನ ಕೊಟ್ಟರೆ ಮತ್ತೆ ಇನ್ನೊಂದ್ಸರಿ ಅದನ್ನ ಮಾಡೋದಕ್ಕೆ ಇನ್ನೂ ಭಯಪಡ್ತಾನೆ. ಭಯಪಡಲ್ವಾ? ಭಯಪಡ್ತಾನೆ. ಖಂಡಿತ ನನಗೂ ಶಿಕ್ಷೆ ಆಗುತ್ತೆ ಅಂತ. ಆದ್ರೆ ಇವತ್ತು ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲದಲ್ಲೇ ಕೇಸ್ಗಳ ಮೇಲೆ ಕೇಸುಗಳು, ಅಪರಾಧಗಳ ಮೇಲೆ ಅಪರಾಧಗಳು ಆಗ್ತಾ ಇದೆ ಅಂತ ಅಂದ್ರೆ ಇವತ್ತು ಮನುಷ್ಯರ ಮನಸ್ಥಿತಿಗಳು ಏನಿದೆಯೋ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿ ನೋಡ್ಬೇಕು. ಒಂದು ವೇಳೆ ನಾವು ಕಾನೂನಿನ ಕಣ್ಣಿಗೆ ಮಣ್ಣನ್ನು ಎರಚಿದ್ರೆ, ಇಲ್ಲ ಕಾನೂನಿನ ಕಣ್ಣಿಗೆ ನಾವು ತಪ್ಪಿಸಿಕೊಂಡ್ರೆ ನಮಗೆ ಶಿಕ್ಷೆ ಅನ್ನುವಂಥದ್ದು ಇರಲ್ವಾ? ಕಾನೂನಿನ ಕಣ್ಣಿಗೆ ತಪ್ಪಿಸಿಕೊಳ್ಳುವಂತ ದೊಡ್ಡ ವಿಚಾರ ಅಲ್ಲ. ಒಂದ್ ವೇಳೆ ತಪ್ಪಿಸ್ಕೊಂಡ್ರೆ ಶಿಕ್ಷೆ ಅನ್ನುವಂಥದ್ದು ಇರಲ್ವಾ? ಒಂದ್ ವೇಳೆ ಇಲ್ಲಿ ತಪ್ಪಿಸ್ಕೊಂಡ್ರೆ ಪಾತಾಳದಲ್ಲಿ ಶಿಕ್ಷೆ ಇರ್ತದ? ಇಲ್ಲಿ ತಪ್ಪಿಸ್ಕೊಂಡಿರುವಂತ ಕಾರಣ ಅಲ್ಲಿ ಶಿಕ್ಷೆ ಇರ್ತದ? ಏನ್ ಈ ಮಾತಿನ ಅರ್ಥ?
ಹ? ಇಲ್ಲ ಇಲ್ಲಿ ತಪ್ಪಿಸ್ಕೊಂಡಿರುವಂತ ಕಾರಣ ಅಲ್ಲೇ ಒಂದ್ ವೇಳೆ ಸಿಕ್ಕಿ ಬಿದ್ದಿರ್ತೀವ ನಾವು. ಒಬ್ಬ ಪಾಪಿ ಅವನು ಪಾಪ ಮಾಡಿದ್ಮೇಲೆ ಇಲ್ಲ ಎರಡು ಸ್ಥಳಗಳಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾನ. ಅಲ್ಲೂ ಅನುಭವಿಸಿ, ಇಲ್ಲೂ ಭೂಲೋಕದಲ್ಲೂ ಅನುಭವಿಸಿ, ನರಕದಲ್ಲೂ ಅನುಭವಿಸ್ತಾನ. ಇಲ್ಲ ಒಂದೇ ಜಾಗದಲ್ಲಿ ಇಲ್ಲಿ ಮಾತ್ರ ಅನುಭವಿಸ್ತಾನ. ನಾವೆಲ್ಲರೂ ಮುಖ್ಯವಾಗಿ ಒಂದು ವಿಚಾರವನ್ನ ಆಲೋಚನೆ ಮಾಡಿ ನೋಡ್ಬೇಕು. ಇವತ್ತು ನಾವು ಒಬ್ಬ ಪಾಪಿ ಅವನು ಪಾಪ ಮಾಡಿದಕ್ಕೋಸ್ಕರನ ಶಿಕ್ಷೆ ಎನ್ನುವಂಥದ್ದು ಕಾನೂನೇ ಕೊಡುತ್ತೆ. ಕಾನೂನಿನ ಕೈಗೆ ಅವನು ಸಿಕ್ಕಿಬಿದ್ರೆ ಖಂಡಿತವಾಗ್ಲೂ ಅವನಿಗೆ ಶಿಕ್ಷೆ ಎನ್ನುವಂಥದ್ದು ಆಗುತ್ತೆ ಅಂತ ಹೇಳಿ ನಾವು ಅಂದುಕೊಳ್ಳುವಂಥದ್ದಾದ್ರೆ, ಒಂದು ಸಮಯದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಆದಾಮನ ಕಾಲಕ್ಕೆ ಹೋಗೋಣ. ಆದಾಮನ ಕಾಲದಲ್ಲಿ ನೋಡಿದಾಗ ಕೋರ್ಟ್ ಇದೆಯಾ? ಆದಾಮನ ಕಾಲದಲ್ಲಿ ಕೋರ್ಟ್ ಇದೆಯಾ? ಆದಾಮನ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯಾ? ಯಾವ್ದಾದ್ರು ಇದೆಯಾ? ಕೋರ್ಟೇ ಇಲ್ಲ, ಜೈಲುಗಳೇ ಇಲ್ಲ, ಮತ್ತೆ ಪೊಲೀಸ್ ವ್ಯವಸ್ಥೆನೇ ಇಲ್ಲ. ಇದ್ಯಾವುದೇ ಇಲ್ದಲ್ಲಿ ಇದ್ರು ಆದಾಮ ಅವರು ಮಾಡಿದಂತ ತಪ್ಪಿಗೆ ಶಿಕ್ಷೆ ಎನ್ನುವಂಥದ್ದು ಬಂದಿದ್ಯಾ? ಶಿಕ್ಷೆ ಬಂದಿದ್ಯಾ? ಆದಾಮ ಅವರು ತಪ್ಪು ಮಾಡಿದಾರ? ಇಬ್ರು ತಪ್ಪನ್ನು ಮಾಡಿದಾರ ಇಲ್ವಾ? ಮತ್ತೆ ಇವತ್ತು ನಾವು ಪಾಪ ಮಾಡಿದಂತ ವ್ಯಕ್ತಿಗೆ ಜೈಲೇ ಶಿಕ್ಷೆ ಕೊಡುತ್ತೆ, ಕಾನೂನೇ ಶಿಕ್ಷೆ ಕೊಡ್ತತೆ ಅಂತ ಹೇಳಿ ನೋಡುವಂತದ್ದಾದ್ರೆ, ಇವ್ಯಾವ ಇಲ್ಲದೇನೆ ಆದಾಮ ಅವಳಿಗೆ ಶಿಕ್ಷೆ ಎನ್ನುವಂಥದ್ದು ಬಂದಿದೆ. ಅರ್ಥವಾಗ್ತಾಯ್ತಾ? ಆದಾಮ ಅವಳಿಗೆ ಯಾವ ಇದ್ದಲೇ ಇದ್ರೂ ಕೂಡ ಅವನನ್ನ ಶಿಕ್ಷೆ ಅನ್ನುವಂಥದ್ದು ಖಚಿತವಾಗಿ ಶಿಕ್ಷೆ ಅನ್ನುವಂಥದ್ದು ಬಂದಿದೆ. ಒಂದು ಸಾರಿ ಆದಿಕಾಂಡ ಗ್ರಂಥ 3ನೇ ಅಧ್ಯಾಯ 16ನೇ ವಚನವನ್ನು ಓದಿ. ಆದಿಕಾಂಡ ಪುಸ್ತಕ. ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಇರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದ. 3ನೇ ಅಧ್ಯಾಯ 16ನೇ ವಚನ. 16. ಇಲ್ಲಿ ಈ ಒಂದು ಶಿಕ್ಷೆ ಏನಕ್ಕೋಸ್ಕರ ಬಂದಿದೆ ಅಂತ ಹೇಳಿದ್ರೆ, ಇವರು ಮಾಡಿದಂತ ಅಪರಾಧಕ್ಕೋಸ್ಕರ ಶಿಕ್ಷೆ ಬಂದಿದೆ. ಆದಾಮ ಅವಳು ಮಾಡಿದಂತ ಶಿಕ್ಷೆಗೆ ಯಾವ ಕಾನೂನಾಗ್ಲಿ, ಇಲ್ಲ ಕೋರ್ಟ್ ಆಗ್ಲಿ, ಇಲ್ಲ ಇನ್ನೊಬ್ಬರ ಯಾವುದೋ ಒಂದು ವ್ಯಕ್ತಿ ಆಗ್ಲಿ, ಇನ್ನೊಬ್ಬ ಮನುಷ್ಯನಾಗ್ಲಿ ಶಿಕ್ಷೆ ಕೊಟ್ಟಿಲ್ಲ. ಇಲ್ಲಿ ದೇವರ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಅವ್ರು ಮಾಡಿದಂತ ತಪ್ಪಿಗೆ 16ನೇ ವಚನವನ್ನು ಗಮನಿಸಿ. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನು ಇರುವಿ. ಅಂದ್ರೆ ಕಷ್ಟದಿಂದ ಮಕ್ಕಳನ್ನು ಇರಬೇಕೆನ್ನುವಂತ ಒಂದು ಶಾಪ ಬಂತ. ಶಾಪ ಎನ್ನುವಂಥದ್ದು ಬಂದಿದೆ. ಆಕೆನೆ ಮೊದಲು ತಪ್ಪು ಮಾಡಿದ್ದು. ಆಕೆನೇ ಮೊದಲಿಗೆ ಶಿಕ್ಷೆಯನ್ನು ಕೊಡೋದು. ಏನು ಶಿಕ್ಷೆಯನ್ನು ಕೊಡ್ತಾ ಇರುವಂತದ್ದು? ದೇವರು ಶಿಕ್ಷೆಯನ್ನು ಕೊಡ್ತಾ ಇರುವಂತದ್ದು ಏನ್ಗೆ? ನೀನು ಮಕ್ಕಳನ್ನ ಇರುವಂತಹ ಸಮಯದಲ್ಲಿ ನೀನು ಕಷ್ಟ ಪಡಬೇಕಾಗಿರುವಂತದ್ದು ಆಕೆಗೆ ಒಬ್ಬಗೆ ಅಲ್ಲ, ಆ ಆದಾಮಳಿಗೆ ಮಾತ್ರ. ಆಕೆಯ ಸಂತಾನವೇ ಈ ಒಂದು ಶಾಪವನ್ನು ಹೊಂದಿಕೊಡ್ತು. ಇವತ್ತಿಗೂ ನೆರವೇರ್ತಾ ಇದೆಯಾ? ಯಾರಾದ್ರೂ ಸಂತೋಷದಿಂದ ಮಕ್ಕಳನ್ನ ಪಡಿತಾ ಇದ್ದಾರೆ? ಇಲ್ಲ. ಎಂತ ಭಯಂಕರವಾದ ವೇದನೆ ಇಲ್ವಾ? ಮತ್ತೆ ನಾವು ಕಾನೂನೇ ಶಿಕ್ಷೆ ಕೊಡುತ್ತೆ ಅಪರಾಧಿಗೆ, ಕೋರ್ಟೇ ಶಿಕ್ಷೆ ಕೊಡುತ್ತೆ ಅಂತ ಅಂದ್ರೆ ಯಾವ ಇಲ್ಲದಲ್ಲೇ ದೇವ್ರು ಶಿಕ್ಷೆ ಕೊಟ್ಟಿಲ್ವಾ? ಇವ್ರು ಎಲ್ಲಿದ್ದಾರೆ? ಈ ಶಿಕ್ಷೆಯನ್ನು ಇವ್ರು ಎಲ್ಲಿ ಅನುಭವಿಸಿದ್ದಾರೆ? ಈ ಭೂಲೋಕದಲ್ಲಿನೇ ಅನುಭವಿಸಿದ್ದಾರೆ, ನರಕದಲ್ಲಿ ಅಲ್ಲ. ನರಕದಲ್ಲಿ ಇವರು ಶಿಕ್ಷೆಯನ್ನು ಅನುಭವಿಸಿಲ್ಲ, ಭೂಮಿಯ ಮೇಲೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. 17ನೇ ವಚನವನ್ನು ಓದಿ. ಮತ್ತು ಪುರುಷನಿಗೆ ಆದಾಮನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನಿನ್ನ ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನಿಂದ ಏನಾಗಿದೆ? ಭೂಮಿಗೆ ಶಾಪ ಬಂದಿದೆ. ಏನಕ್ಕೋಸ್ಕರ ಮತ್ತೆ ಭೂಮಿಗೆ ಶಾಪ ಬರಬೇಕು? ಆದಾಮನ್ ಮಾಡಿದಂತ ತಪ್ಪಿಗೆ ಮತ್ತೆ ಆದಾಮನಿಗೆ ಶಿಕ್ಷೆ ಬರಬೇಕು. ಭೂಮಿಗೆ ಏನಕ್ಕೆ ಶಾಪ ಬರಬೇಕು? ಆದಾಮನಿಗೆ ಶಾಪ ಬಂದ್ರೆ ನ್ಯಾಯ ಅಂತ ಕರಿತೀವಿ ನಾವು. ಭೂಮಿಗೆ ಯಾವ ಶಾಪ ಬರುವಂತದ್ದು ಯಾವ ನ್ಯಾಯ? ಹಂಗಂತೀರ ಒಂದು ವೇಳೆ ನೀವು ಖಂಡಿತವಾಗ್ಲೂ ನೀವು ಹಂಗಂದ್ಕೊಂಡ್ರೆ ತಪ್ಪೇ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಭೂಮಿಗೆ ಏನಕ್ಕೆ ಶಿಕ್ಷೆಯನ್ನು ಕೊಡ್ಬೇಕು ದೇವರು ಆದಾಮನ ಮಾಡಿದಂತ ತಪ್ಪಿಗೆ ಅಂತ ಹೇಳಿ ನೋಡುವಾಗ, ಈ ಭೂಮಿ ಮೇಲೆ ವಾಸ ಮಾಡ್ಬೇಕಾಗಿರುವಂತದ್ದು ದೇವರಲ್ಲ, ಆ ಸೃಷ್ಟಿಕರ್ತನಲ್ಲ. ಆದಾಮನೇ ವಾಸ ಮಾಡ್ಬೇಕು, ಆದಾಮನ ಸಂತಾನವೇ ವಾಸ ಮಾಡ್ಬೇಕು. ದೇವರಿಗೆ ಈ ಭೂಮಿ ಬೇಕಾ? ದೇವರಿಗೆ ಈ ಭೂಮಿ ಬೇಕಿಲ್ಲ. ದೇವರಿಗೆ ಸೃಷ್ಟಿಯಲ್ಲಿ ಇರುವಂತ ಯಾವುದು ಕೂಡ ಬೇಕಿಲ್ಲ. ಸೂರ್ಯಚಂದ್ರ ನಕ್ಷತ್ರಗಳು ಬೇಕಿಲ್ಲ. ಈ ಭೂಮಿ ಮೇಲಿರುವಂತ ಯಾವ ಆಹಾರವೂ ಬೇಕಿಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ದೇವರಿಗೆ ಬೇಕಿಲ್ಲ. ಆದಾಮನಿಗೆ ಈ ಇಡೀ ಸೃಷ್ಟಿ ಬೇಕಂತ ನೋಡುವಾಗ ಮನುಷ್ಯನಿಗೆ ಇಡೀ ಸೃಷ್ಟಿನೇ ಬೇಕು. ಸೂರ್ಯ ಚಂದ್ರ ನಕ್ಷತ್ರಗಳು ಬೇಕು, 84 ಲಕ್ಷ ಜೀವರಾಶಿಗಳು ಬೇಕು, ಎಲ್ಲಾ ರೀತಿಯಾದಂತಹ ಆಹಾರ ವಸ್ತುಗಳು ಬೇಕು, ಎಲ್ಲವೂ ಬೇಕು. ಈ ಆಹಾರ ವಸ್ತುಗಳಲ್ಲಿ ಎಲ್ಲಿ ಬೆಳೆಯುತ್ತೆ?
ಭೂಮಿ ಮೇಲೆ ಬೆಳೆಯುತ್ತಾ? 84 ಲಕ್ಷ ಜೀವರಾಶಿಗಳು ಎಲ್ಲಿ ವಾಸ ಮಾಡುತ್ತೆ? ಮತ್ತೆ ಇವೆಲ್ಲ ಇವನಿಗೆ ಅವಶ್ಯಕತೆ ಅದಕ್ಕೆ ಬೇಕೇ ಬೇಕಾ? ಇವೆಲ್ಲ ಇಲ್ದರೆ ಇದ್ರೆ ತನ್ನ ಬದುಕಲ್ವಾ? ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಈ ಸೃಷ್ಟಿ ಇಲ್ದಲೇ ಮನುಷ್ಯನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಈ ಸೃಷ್ಟಿ ಅಗತ್ಯವಾಗಿ ಬೇಕೇ ಬೇಕು. ಒಂದು ವೇಳೆ ಸೃಷ್ಟಿಗೆ ಏನಾದ್ರೂ ತೊಂದರೆ ಆದ್ರೆ, ಇಲ್ಲ ಭೂಮಿಗೆ ತೊಂದರೆ ಆದ್ರೆ, ಅದು ಮನುಷ್ಯನಿಗೆ ಹಾನಿನಾ? ಮನುಷ್ಯನಿಗೆ ಹಾನಿ. ಚೆನ್ನಾಗಿ ತಿಳ್ಕೊಳ್ಳಿ. ಅವಳ ಒಂದು ಸಂತಾನವೇ ಯಾವ ರೀತಿಯಾಗಿ ಈ ಒಂದು ಶಿಕ್ಷೆಯನ್ನು ಹೊಂದಿಕೊಡ್ತೋ, ಹಂಗೆ ಆದಾಮನಿಗೆ ಒಂದ್ ವೇಳೆ ಶಿಕ್ಷೆ ಬಂದ್ರೆ ಅದು ಆತನ ಸಂತಾನಕ್ಕೆ ಬರ್ಬೇಕು. ಇವತ್ತಿಗೂ ಈ ಒಂದು ಶಿಕ್ಷೆನ ನಾವು ಅನುಭವಿಸ್ತಾ ಇದೀವ. ನಾವು ಕೆಳಗಡೆ ಇದೆ ನೋಡಿ, ಅದೇನ್ ನಾವೀಗ ಅನುಭವಿಸ್ತಾ ಇರುವಂತ ವಿಷಯ ಏನು ಅಂತ ಓದಿ ಮುಂದೆ. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುತ್ತವಂತೆ. ಅಂದ್ರೆ ಆದಾಮನಿಗೆ ದೇವ್ರು ಏನ್ ಹೇಳ್ತಾ ಇದ್ದಾರೆ? ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಅಂದ್ರೆ ನೀನು ವ್ಯವಸಾಯ ಮಾಡಿ ನೀನು ಭೂಮಿಯಲ್ಲಿ ಬೆಳೆದುಕೊಂಡು ನೀನು ಏನ್ ಮಾಡ್ಬೇಕು? ತಿನ್ಬೇಕು. ಇವತ್ತು ನಾವು ಚೆನ್ನಾಗಿ ಆಹಾರವನ್ನು ಬೆಳಿಬೇಕು ಅಂತ ಹೇಳಿ ರಾಗಿಯನ್ನ ಹಾಕ್ತಿವಿ ಅಂತ ಹೇಳಿ, ರಾಗಿಯ ತುಂಬಾ ಪೂರ್ತಿನ ಕಳೆಗಳೇ ಬೆಳೆದ್ರೆ ಯಾವ ರೀತಿಯಾಗಿರುತ್ತೆ? ಹೊಲವನ್ನೇ ಚೆನ್ನಾಗಿ ಆಗದಲ್ಲೇ ಕಳೆನೇ ಚೆನ್ನಾಗಿ ಬಂದ್ಬಿಟ್ರೆ ಮೇಲೆ ಅದು ಯಾವ ರೀತಿಯಾಗಿರುತ್ತೆ? ಇವತ್ತಿಗೂ ಈ ಒಂದು ಪರಿಸ್ಥಿತಿ ಇದೆಯಾ? ಕಳೆಗಳು ಹುಟ್ಟುತ್ತಾ ಇರುವಂತ ಪರಿಸ್ಥಿತಿ ಇವತ್ತಿಗೂ ಇದೆಯಾ? ಇವತ್ತಿಗೂ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ. ಅಂದ್ರೆ ಈ ಭೂಮಿ ಮೇಲೆ ಅವರು ಮಾಡಿದಂತ ತಪ್ಪಿಗೆ ಈ ಭೂಮಿ ಮೇಲೆ ಶಿಕ್ಷೆ ಬಂದಿದೆ. ನರಕದಲ್ಲಿ ಅಲ್ಲ, ನರಕಕ್ಕೆ ಹೋಗಬೇಡಿ. ಇಲ್ಲಿ ಆಲೋಚನೆ ಮಾಡಿ, ಈ ಭೂಲೋಕದಲ್ಲಿ ಏನ್ ನಡೆದಿದೆಯೋ 17ನೇ ವಚನವನ್ನು ಮತ್ತೆ ನೋಡಿ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುಬಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಅಂದ್ರೆ ಇದನ್ನು ಬದುಕೋದಕ್ಕೋಸ್ಕರ ಅವೆಲ್ಲವನ್ನ ಬೆಳಕಬೇಕು. ಅದನ್ನೆಲ್ಲ ಬೆಳಕಣುವಂಥದ್ದು ಸಾಮಾನ್ಯವಾದಂತೆ ಈಸಿ ಅಲ್ಲ. ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಬರುತ್ತಂತೆ. ಇಂಥ ಕಷ್ಟಪಟ್ಟವನ್ನೇ ನೋಡೋಕು ದುಡಿದು ಜೀವನ ಮಾಡ್ಬೇಕು. ಆ ರೀತಿಯಾದಂತಹ ಶಾಪವನ್ನು ಯಾರು ತಂದುಕೊಂಡ್ರು? ಆದಾಮ ಅವಳು ತಂದುಕೊಂಡು ಏನ್ ಮಾಡಿದ್ದಾರೆ? ಇಂಥ ಒಂದು ಶಾಪಕ್ಕೆ ಗುರಿಯಾಗಿದ್ದಾರೆ. ಇವ್ರಿಗೆ ಎಲ್ಲಿ ಶಿಕ್ಷೆ ಬಂದಿದೆ? ಭೂಮಿ ಮೇಲೆ ಶಿಕ್ಷೆ ಬಂದಿದೆ. ಇವರ ನಂತರ ನೋಡುವಂತದ್ದಾದ್ರೆ ಇವರ ಗರ್ಭದಲ್ಲಿ ಬಂದಂತ ಕಾಯಿನ್ ಇದ್ದಾನೆ. ಕಾಯಿನನ್ನು ತಪ್ಪು ಮಾಡಿದಾನ? ಕಾಯಿನನ್ನು ಮಾಡಿದಂತ ತಪ್ಪಿಗೆ ಇವನಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಕಾಯಿನು ನನಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಆಲೋಚನೆ ಮಾಡುವುದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಆದಾಮ, ಅವ್ವ, ಕಾಯಿ 3 ಜನ. ಇಡೀ ಪ್ರಪಂಚದಲ್ಲಿ, ಇಡೀ ಭೂಮಂಡಲದಲ್ಲಿ 3 ಜನ. ನಾನು ಒಂದ್ ವೇಳೆ ತಪ್ಪನ್ನ ಮಾಡಿದ ನನಗೆ ಶಿಕ್ಷೆ ಕೊಡೋದಕ್ಕೆ ಯಾರಿಲ್ಲ ಅಂತ ಹೇಳಿ ಅವನು ಆ ರೀತಿಯಾದಂತ ಆಲೋಚನೆಯಲ್ಲಿ ಇದ್ದ. ಏನು ಆತನ ಅಪರಾಧವನ್ನು ಮಾಡಿದನ? ಮಾಡಿದನ? ಏನ್ ಅಪರಾಧ? ಕೊಲೆ ಮಾಡಿದ್ದಾನೆ. ಅಂದ್ರೆ ತನ್ನ ಸ್ವಂತ ತಮ್ಮನನ್ನ ಆತನ ಏನ್ ಮಾಡಿದ್ದಾನೆ? ಕೊಂದಾಕಿದ್ದಾನೆ. ಆತನು ಕೊಂದಾಕಿದ್ದಕ್ಕೆ ಶಿಕ್ಷೆ ಬಂದಿದ್ಯಾ? ಶಿಕ್ಷೆ ಬಂದಿದೆಯೋ ಇಲ್ವೋ ಒಂದ್ಸರಿ ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ 23-24 ಓದಿ. ಆದಿಕಾಂಡ 4ನೇ ಅಧ್ಯಾಯ 23ನೇ ವಚನ 24ನೇ ವಚನ. ಲೆಮೆಕನು ತನ್ನ ಹೆಂಡತಿಯರಿಗೆ ಹೀಗೆಂದನು, ಆದ ಚಿಲ್ಲ ನನ್ನ ಮಾತಿಗೆ ಕಿವಿಗೊಡಿರಿ. ಲೆಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು. ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮಕನನ್ನು ಹೊಡೆಯುವವನಿಗೆ 77ರಷ್ಟಾಗುವುದಲ್ಲವೇ? ಇಲ್ಲಿ ನೋಡಿ, ಈ ತೆಲುಗು ಇಲ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ತೆಲುಗು ಬರುತ್ತಾ? ಯಾರಿಗಾದ್ರೂ ಬರುತ್ತೆ? ಓದೋದಕ್ಕೆ ಬರುತ್ತಾ? ಯಾರಿಗಾದ್ರೂ ಓದೋದಕ್ಕೆ ಬರುತ್ತಾ? ತಾತ ತೆಲುಗು ಓದ್ತೀರಾ? ಸ್ವಲ್ಪ ಚಿಕ್ಕ ಅಕ್ಷರ ಅಲ್ವಾ? ಇಲ್ಲಿ ಇದೇ ಮಾತು ತೆಲುಗು ಬೈಬಲ್ ಅಲ್ಲಿ 4ನೇ ಅಧ್ಯಾಯ 23ನೇ ವಚನವನ್ನ ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಏನಾಯ್ತು ಓದ್ತೀನಿ. లెమకు తన భార్యలతో, ఓ ఆదా ఓ సిల్ల నా పలుకు వినుడి. లెమకు భార్యలారా నా మాట ఆలకించుడి. నన్ను గాయపరిచినందుకై ఒక మనిషిని చంపితిని, నన్ను దెబ్బ కొట్టినందుకై ఒక పొడుచువాని చంపితిని. 7 ప్రతిదండన ಕಾಯಿನು ಕೋಸಮು వచ్చిನ ಎಡಲ. ಅಂದ್ರೆ 7ರಷ್ಟು ಪ್ರತಿದಂಡನೆ ಕಾಯಿನನಿಗೋಸ್ಕರ ಬಂದಿರುವಾಗ ಅಂತ ಹೇಳಿ ಹೇಳ್ತಾ ಇದ್ದಾನೆ. ತೆಲುಗುವಲ್ಲಿ ಕಂಪ್ಲೀಟ್ ಕರೆಕ್ಟ್ ಆಗಿ ಖಚಿತವಾಗಿ ಏನಂತೆ,
ಹೇಬೆಲನು ಮಾಡಿ ಆ ಒಂದು ಹೇಬೆಲನ ಕಾಯಿನನ್ನು ಕೊಂದನಲ್ಲ, ಆತನ ಆ ಅಪರಾಧವನ್ನು ಮಾಡಿರೋದಕ್ಕೋಸ್ಕರನ ಕಾಯಿನನಿಗೆ ಎಂತ ಒಂದು ದಂಡನೆ ಬಂದೈತಂತೆ ಅಂದ್ರೆ 7ರಷ್ಟು ದಂಡನೆ ಬಂದೈತಂತೆ. ಹೇಬೆಲನು ಒಬ್ಬನನ್ನ ಕೊಂದಿದ್ದಾನೆ, ಹೇಬೆಲನು ಒಬ್ಬನನ್ನೇನೆ ಕಾಯಿನನ್ನು ಕೊಂದಿದ್ದಾನೆ. ಅಂದ್ರೆ ಕಾಯಿನನು ಒಂದೇ ಕೊಲೆಯನ್ನ ಮಾಡಿದ್ದಾನೆ. ಒಂದೇ ಕೊಲೆಯನ್ನ ಮಾಡಿರುವಂತವನಿಗೆ 7ರಷ್ಟು ಪ್ರತಿದಂಡನೆ ಬಂದಿದೆ. ಇಲ್ಲಿ ನೋಡಿ, 7 ಪ್ರತಿದಂಡನ ಕಾಯಿನ ಕೋಸಮು వచ్చిన ಎಡಲ, ಕಾಯಿನಿಗೋಸ್ಕರ 7ರಷ್ಟು ಪ್ರತಿದಂಡನೆ ಬರುವಂತದ್ದಾದ್ರೆ ಮುಂದೆ ಏನಿದೆ ನೋಡಿ, ಲೆಮಗು ಕೋಸಮು ದೆಬ್ಬದಿ 7 వచ్చినನೆನು. ಅಂದ್ರೆ ಕಾಯಿನನು ತನ್ನ ತಮ್ಮನಾದಂತ ಹೇಬೆಲನ ಒಬ್ಬನೇ ಕೊಂದಿದ್ರಿಂದನ ಆತನಿಗೆ 7ರಷ್ಟು ಪ್ರತಿದಂಡನೆ ಬರುವಂತದ್ದಾದ್ರೆ, ಅಂದ್ರೆ 7ರಷ್ಟು ಪ್ರತಿದಂಡನೆ ಬಂದಿದೆಯಂತೆ. ಅವನಿಗೆ 7ರಷ್ಟು ಪ್ರತಿದಂಡನೆ ಬರುವಂತದ್ದಾದ್ರೆ ಇಲ್ಲಿ ಮುಂದೆ ಏನಿದೆ, ಲೆಮೆಕನನ್ನು ಒಡೆಯುವವನಿಗೆ 77ರಷ್ಟಾಗುವುದಲ್ಲವೇ? ಯಾಕೆ ಅಂತಂದ್ರೆ ಮೇಲಿನ ಒಂದು ಮಾತುಗಳನ್ನ ನೋಡಿ, ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನ ಕೊಂದಿದ್ದೀನಿ, ನನಗೆ ಗಾಯ ಮಾಡಿದಕ್ಕೆ ಒಬ್ಬ ಮನುಷ್ಯನನ್ನ ಕೊಂದಿದ್ದೀನಿ, ಮತ್ತೆ ನನ್ನನ್ನು ಒಡೆದ ಒಬ್ಬ ಪ್ರಾಯಸ್ಥನನ್ನ ಹತ ಮಾಡಿದನು. ಅಂದ್ರೆ ಇವನು 2 ಮರಣವನ್ನು ಮಾಡಿದ್ದಾನೆ. ಕಾಯಿನನು ಒಬ್ಬನನ್ನ ಕೊಂದಿದ್ದಕ್ಕೆ 7ರಷ್ಟು ಬಂದಿದೆ. ಲೇಮಕನ್ ಏನ್ ಮಾಡಿದಾನಂತೆ, 2ರನ್ನ ಕೊಂದಿದ್ದಾನಂತೆ. 2ರನ್ನ ಕೊಂದಿದ್ದಂತವ್ರಿಗೆ 77ರಷ್ಟಾಗುವುದಲ್ಲವೇ? ಅಂದ್ರೆ ಕಾಯಿನನಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಬಂದಿರ್ಬೋದು. ಮತ್ತೆ ಕಾಯಿನನಿಗೆ 7ರಷ್ಟು ಪ್ರತಿದಂಡನೆ ಬಂದಿದೆ ಅಂತ ಹೇಳಿ ಲೇಮಕನ್ ಇಲ್ಲ ಅರ್ಥ ಮಾಡಿಕೊಂಡಿದ್ದಾನೆ. ಆತನ ಎಂತ ಜ್ಞಾನಿ ನೋಡಿ. ಒಂದು ವೇಳೆ ನಮ್ಮಲ್ಲಿ ಯಾರಿಗಾದ್ರೂ ನಾವು ಅಪರಾಧವನ್ನ ಮಾಡಿ ಒಂದ್ ವೇಳೆ ನಮಗೆ ಶಿಕ್ಷೆ ಅನ್ನುವಂಥದ್ದು ಬಂದ್ರೆ ನಾವೇನ್ ಮಾಡ್ತೀವಿ, ಆ ಶಿಕ್ಷೆ ಬಂದಿದ್ಯಾ ಇಲ್ವಾ ಅಂತ ನಾವು ಆಲೋಚನೆ ಮಾಡಿ ನೋಡಲ್ಲ. ಯಾವ್ದೋ ಒಂದು ಗಂಡಾಂತರದಿಂದ, ಒಂದು ಚಿಕ್ಕ ಗಂಡಾಂತರದಿಂದ ಒಂದು ಕಷ್ಟದಲ್ಲಿ ತಪ್ಪಿಸ್ಕೊಂಡು ಅಂದ್ಕೊಳ್ಳಿ, ನಾವ್ ಯಾವ ರೀತಿಯಾಗಿ ಪಾರತ್ತು ನೋಡೋದ ಅನ್ಕಂತೀವಿ, ನಾವು ಒಬ್ಬುತ್ತೀವಿ. ಸರಿನಾ? ನಾವ್ ಈ ರೀತಿಯಾಗಿ ಆಲೋಚನೆ ಮಾಡ್ತೀವಿ. ಅದ್ರ ಲೇಮಕನೇ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, 7ರಷ್ಟು ಪ್ರತಿದಂಡನೆ ಬಂದಿದೆಯಂತೆ ಕಾಯಿನಿಗೆ. ಯಾವ ರೀತಿಯಾದಂತ 7ರಷ್ಟು ಪ್ರತಿದಂಡನೆ ಬಂದಿದೆ? ಯಾವ ರೀತಿಯಾಗಿ ಬಂದಿರ್ಬೋದು? ಒಂದ್ಸಾರಿ ಅದೇ 4ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ ಓದಿ. ಅದಕ್ಕೆ ಯೆಹೋವನು ನೀನು ಏನು ಮಾಡಿದಿ? ಕಾಯಿನ ಜೊತೆಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ನೀನೇನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಈ ಭೂಮಿಯನ್ನು ನೀನು ಬಿಟ್ಟು ಹೋಗ್ಬೇಕಂತೆ. ಅಂದ್ರೆ ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಂದ್ರೆ ಅದನ್ನ ಸತ್ತು ಹೋಗ್ಬೇಕಂತ ಅಲ್ಲ ಇದರ ಅರ್ಥ. ಅಲ್ಲಿದ್ದಂತ ಆ ಪ್ರಾಂತ್ಯವನ್ನ ಆತನ ಬಿಡ್ಬೇಕು. ಅವನೆಲ್ಲಿ ಆತನನ್ನ ಕೊಲೆ ಮಾಡಿದನೋ ಆ ಒಂದು ಜಾಗವನ್ನು ಬಿಟ್ಟು ಅವನು ದೂರ ಹೋಗ್ಬೇಕಂತ ಆ ರೀತಿಯಾಗಿ ದೇವರು ಶಾಪವನ್ನ ಕೊಡ್ತಾ ಇದ್ದಾನೆ. ಈ ಭೂಮಿಯನ್ನು ಬಿಟ್ಟು ಹೋಗಬೇಕಂತ ನಿನಗೆ ಶಾಪ ಬಂತು. ಮುಂದೆ ಓದಿ. ನೀ ಭೂಮಿಯನ್ನು ವ್ಯವಸಾಯ ಮಾಡಿದರು ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಅಂದ್ರೆ ಯಾವ ರೀತಿಯಾಗಿರ್ಬೇಡ ಪರಿಸ್ಥಿತಿ, ಕಾಯಿನ ಪರಿಸ್ಥಿತಿ. ಮತ್ತೆ ಇರದೆ ಆತನು 3 ಜನ ಹೇಬೆಲನ್ನ ಕೊಂದಾಕಿದ್ದೇನೆ, ಇನ್ನು 3 ಉಳ್ಕೊಂಡಿದ್ದಾರೆ. ಪ್ರಪಂಚದಲ್ಲಿ ಅಂದ್ರೆ ಭೂಮಂಡಲದಲ್ಲಿ ಮನುಷ್ಯರು ಅನ್ನುವಂತವರೇ ಇಲ್ಲ. ಅವನು ಆ ಒಂದು ತಂದೆ ತಾಯಿಗಳು ಮನುಷ್ಯರು ಅಂತ ಇದ್ರೆ ಆ ತಂದೆ ತಾಯಿಗಳು ಮಾತ್ರ, ಆದಾಮ ಅವಳು ಮಾತ್ರ, ಅವರನ್ನ ಬಿಟ್ಟು ಕೂಡ ದೂರ ಹೋಗ್ಬೇಕು ಅಂತಂದ್ರೆ ಅದು ಯಾವ ಪರಿಸ್ಥಿತಿ ಇರ್ಬೇಕು? ಎಲ್ಲಿಗೆ ಹೋಗ್ತಾನೆ? ಒಂದ್ ವೇಳೆ ಹೋದ್ರೆ ಅವನು ಎಲ್ಲಿಗೆ ಹೋಗ್ಬೇಕು? ರೋಡ್ಗಳಿದ್ಯಾ? NH4 ಇದೆಯಾ? 99 ಹೋಗ್ತಾನೆ ಹೋಗಕ್ಕೆ, ಎಲ್ಲಿಗೋ ಹೋಗೋದಕ್ಕೆ ಸರಿಯಾದಂತ ವ್ಯವಸ್ಥೆ ಕಾಲು ದಾರಿಗಳಾಗ್ಲಿ ಅದಿದೆಯಾ? ಇಲ್ಲ. ಅವನೆಲ್ಲಿಗೋ ಹೋದ್ರೆ ಗಿಡ ಮರಗಳಲ್ಲಿ ತಿರುಗ್ಬೇಕು. ಅವನು ಹೊರಗಡೆ ಹೋದ್ರೆ ಅವನು ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಅವನು ಬದುಕಬೇಕು. ಯಾವ ಸಿಂಹ ಸೀಳುತ್ತೋ ಯಾವ ಕರಡಿ ಸೀಳುತ್ತೋ ಗೊತ್ತಿಲ್ಲ. ಆ ರೀತಿಯಾಗಿ ಅಂತ ಕಷ್ಟದಲ್ಲಿ ಬದುಕ್ಬೇಕಾ? ಅವನ ಭೂಮಿಯನ್ನು ಬಿಟ್ಟೋರು ಅವನ ಅಂತ ಕಷ್ಟದಲ್ಲಿ ಬದುಕಬೇಕು. ಮುಂದೆ ಓದಿ. ಆಮೇಲೆ ಭೂಮಿ ಫಲಿಸುವುದಿಲ್ಲ. ನೋಡಿ, ಇನ್ನು ನೀನು ಭೂಮಿಯನ್ನು ವ್ಯವಸಾಯ ಮಾಡಿದ್ರು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಇವತ್ತು ಭೂಮಿಗೆ ಹಾಕಿದಂತ ಬೆಳೆ ಬಂದ್ರೆ ನಮಗೆ ಲಾಭನ, ಬರ್ಲಿಲ್ಲ ಅಂತ ಅಂದ್ರೆ ಲಾಭನ? ಬಂದ್ರೆ ತಾನೇ. ಇವತ್ತು ಭೂಮಿ ಯಾವ್ದಾದ್ರು ಹುಟ್ಟಿಸಿದ್ರೆ ಸಾನೆ ಮನುಷ್ಯರು ಭೂಮಿ ಮೇಲೆ ಜೀವಂತವಾಗಿರೋದಕ್ಕೆ ಸಾಧ್ಯ. ಭೂಮಿಲಿ ಏನು ಹುಟ್ಟದಲ್ಲಿದ್ರೆ ಮನುಷ್ಯನ ಜೀವಂತವಾಗಿರೋದಕ್ಕೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲರೂ ಸಮಾಧಿ ಸೇರ್ಬೇಕಾಗುತ್ತೆ. ಇವತ್ತು ಭೂಮಿಯಿಂದ ಯಾವ್ದಾದ್ರು ಬೆಳೆ ಬಂದ್ರೆ ಮನುಷ್ಯನಿಗೂ ಜೀವಂತವಾಗಿರೋದಕ್ಕೆ ಸಾಧ್ಯ. ಮತ್ತೆ ಕಾಯಿನನ್ಗೆ ಅವನು ಭೂಮಿಯಲ್ಲಿ ಬೆಳೆಯನ್ನ ಬಿತ್ತಿದ್ರು ಕೂಡ ಅವನಿಗೆ ಬೆಳೆ ಬರಲ್ಲ ಅಂತಂದ್ರೆ ಅವನು ಯಾವ ರೀತಿಯಾಗಿ ಜೀವನ ಮಾಡ್ತಾನೆ? ಯಾವ ರೀತಿಯಾಗಿ ಬದುಕ್ತಾನೆ ಅವನು? ಎಂತ ಒಂದು ದಂಡನೆ ಬಂದಿದ್ದ ನೋಡಿ. ಮುಂದೆ ಓದಿ.
ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಿರುವೆ ಅಂದನು. ನೀನು ಭೂಲೋಕದಲ್ಲಿ ಅಲೆಯುವಂತವನಾಗಿರ್ಬೇಕು, ದೇಶ ಭ್ರಷ್ಟನಾಗಿರ್ಬೇಕು. ಅಂದ್ರೆ ಅಲೆಯುವಂತವರ ಪರಿಸ್ಥಿತಿ ಏನು? ಕೆಲವರು ಅಲೆಮನೆಗಳಿರ್ತಾರೆ, ಅವ್ರ ಜೀವನಕ್ಕೋಸ್ಕರನೇ ತಿರುಗ್ತಾ ಇರ್ತಾರೆ. ಆತನು ಅಲೆಯುವಂತ ಪರಿಸ್ಥಿತಿ ಬಂದಿದ್ರೆ ಆದಾಮ ಅವಳನ್ನು ಬಿಟ್ಟು ಹೋಗಿ ಅವನು ಎಲ್ಲಿ ಬದುಕ್ತಾನೆ, ಏನ್ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, ಯಾವ ಗಿಡಮರಗಳಲ್ಲಿ ಆತನು ಇರ್ತು ವಾಸ ಮಾಡ್ತಾನೆ. ಅಮೆಝಾನ್ ಕಾಡಿಗೆ ಯಾರಾದ್ರೂ ಒಬ್ಬರನ್ನ ಕರ್ಕೊಂಡೋಗಿ ನಮ್ಮನ್ನ ಬಿಟ್ಟರೆ ನಾವು ಈಚೆ ಬರೋದಕ್ಕಾಗುತ್ತಾ? ಆಗಿನ ಪರಿಸ್ಥಿತಿ ನೋಡಿದ್ರೆ ಹಂಗೇನೆ, ರೋಡ್ಗಳಿಲ್ಲ, ಯಾವ್ದು ವೆಹಿಕಲ್ಗಳಿಲ್ಲ. ಅಂತ ಸಮಯದಲ್ಲಿ ಆತನು ಒಬ್ಬಂಟಿಗನಾಗಿ ಇರುವಂತದ್ದು ಎಷ್ಟು ಕಷ್ಟ ಒಂದು ಸಾರಿ ಆಲೋಚನೆ ಮಾಡಿ. ಆದಾಮನನ್ನು ದೇವರು ಸೃಷ್ಟಿ ಮಾಡಿದ ಮೇಲೆ ಆದಾಮನನ್ನು ದೇವರು ನೋಡಿ ಏನ್ ಹೇಳ್ತಾ ಇದ್ದಾರೆ? ಮನುಷ್ಯನ ಒಂಟಿಗನಾಗಿರುವಂತದ್ದು ಸರಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರಿಗೆ ಆಲೋಚನೆ ಬಂದಿದೆ ಮನುಷ್ಯನ ಒಂಟಿಗನಾಗಿ ಇರಬಾರದು ಅಂತ. ಮತ್ತೆ ಕಾಯಿ ಏನ್ ಮಾಡ್ಬೇಕು? ಈಗ ಒಂಟಿಗನಾಗೇ ಇರ್ಬೇಕು. ಅವನು ಮಾಡಿದಂತ ತಪ್ಪಿಗೆ ಅವನು ಒಂಟಿಗನಾಗಿನೇ ತಿರುಗಬೇಕು. ಅವನ ಆದಾಮ ಅವಳ ಬರಿಯಲ್ಲಿ ಅವನಿರಂಗಿಲ್ಲ. ಅವನು ಕೊಂದಾಕಿದಂತ ಹೇಬೆಲನ್ನ ಕೊಂದಾಕಿರುವಂತ ಆ ಒಂದು ಪ್ರಾಂತ್ಯದಲ್ಲಿ ಇರಂಗಿಲ್ಲ, ಭೂಮಿಯಲ್ಲಿ ಇರಂಗಿಲ್ಲ. ಅವನು ದೂರ ಹೋಗ್ಬೇಕು. ಆ ರೀತಿಯಾಗಿ ಅವನು ಅಲೆಯುವಂತವನಾಗಿರ್ಬೇಕು. ಮುಂದೆ ಓದಿ. ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಿರುವೆ ಅಂದನು. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾನು ಮಾಡಿರುವಂತ ಅಪರಾಧದ ಫಲ, ನಾನು ಮಾಡಿದನಲ್ಲ, ಈ ಒಂದು ಅಪರಾಧ ಕೊಲೆಯನ್ನು ಮಾಡಿದನಲ್ಲ, ಇದಕ್ಕೆ ಬಂದಿರುವಂತ ಶಿಕ್ಷೆ ನನ್ನ ಕೈಲಿ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನೀನು ಭೂಮಿಯನ್ನು ಬಿಟ್ಟು ಹೋಗು, ಈ ಜಾಗವನ್ನು ಬಿಟ್ಟು ಹೋಗು ಅಂತ ಹೇಳಿ ಹೇಳ್ತಾ ಇದೀಯಾ. ನಾನು ಎಲ್ಲಿ ಹೋಗ್ಲಿ? ಮತ್ತೆ ವ್ಯವಸಾಯ ಮಾಡಿದ್ರೆ ಭೂಮಿ ಬೆಳೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇದೀಯಾ. ನಾನು ಏನ್ ಮಾಡ್ಬೇಕು? ಮತ್ತೆ ತಾಳ ಕೂಡದಷ್ಟಾಗಿದೆ. ಅಂದ್ರೆ ಕಾಯಿನನು ಈ ಭೂಮಿ ಮೇಲೆ ಮಾಡಿರುವಂತಹ ಅಪರಾಧಕ್ಕೆ ಈ ಭೂಮಿ ಮೇಲೇನೆ ಶಿಕ್ಷೆ ಬಂದಿದೆ. ಒಂದ್ ವೇಳೆ ಆತನು ಆ ಅಪರಾಧವನ್ನು ಮಾಡಿದ ತಕ್ಷಣ ಆತನು ಸತ್ತಿದ್ರೆ ನರಕದಲ್ಲಿ ಶಿಕ್ಷೆ ಇರ್ತಿತ್ತ? ಖಚಿತವಾಗಿ ಇರ್ತಾ ಇತ್ತು. ಖಚಿತವಾದಂತ ಶಿಕ್ಷೆ ಅದು. ಪಾಪಿ ಏನ್ ಮಾಡ್ತಾನೆ ಗೊತ್ತಾ? ಪಾಪಿ ಏನ್ ಮಾಡ್ತಾನೆ? ದೇವರು ಪಾತಾಳಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುತ್ತಾನೆ. ಯೋಬನ ಗ್ರಂಥದಲ್ಲಿ ಇರುವಂತಹ ಮಾತು. ಪಾಪಿಗಳನ್ನ ಪಾತಾಳ ಎನ್ನುವಂಥದ್ದು ಒಂದು ಅಯಸ್ಕಾಂತ, ಒಂದು ಕಬ್ಬಿಣದ ಚೂರನ್ನ ಯಾವ ರೀತಿಯಾಗಿ ಎಳ್ಕೊಂತದೋ ಆ ರೀತಿಯಾಗಿ ಪಾತಾಳ ಎನ್ನುವಂಥದ್ದು ಪಾಪಿಗಳನ್ನು ಎಳೆದುಕೊಂಡು ಬಿಡ್ತದಂತೆ. ಆದ್ರೆ ಪಾತಾಳಕ್ಕೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ದೇವರ ಹೋಲಿಕೆಯಲ್ಲಿರುವಂತ ಒಬ್ಬ ಮನುಷ್ಯನನ್ನ ಪಾತಾಳ ಎಳ್ಕೊಂತ ಇದೆ ಅಂದ್ರೆ ಅರ್ಥ ಏನು? ಅಂದ್ರೆ ದೇವರ ಅನುಮತಿ ಇದೆ. ಅದಕ್ಕೋಸ್ಕರವೇನೇನೆ. ಮುಂದೆ ಬನ್ನಿ. ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಇದಲ್ಲದೆ ನನ್ನನ್ನು ಕಂಡವರು ಕೂಡ ಕೊಲ್ತಾರೆ. ಯಾರು ಕೊಲ್ತಾರೆ? ಇವ್ರು ಮೂವರು ಯಾರು ಕೊಲ್ತಾರೆ? ಒಂದು ವೇಳೆ ಆ ಸಂತಾನಾಭಿವೃದ್ಧಿ ಎನ್ನುವಂಥದ್ದು ಹೆಚ್ಚಾದ್ರೆ ಈತನು ಏನ್ ಮಾಡಿದಾನೆ? ಹೇಬೆಲನ್ ಎನ್ನುವಂತ ನಮ್ಮ ಪಿತೃವನ್ನ ಕೊಂದಿನಿಂದ ಮುಂದಿನ ತಲೆಮಾರಿನವರು ಬೇಕಾದ್ರೂ ಕೊಲ್ತಾರೆ. ಅದನ್ನ ಮಾತಾಡ್ತಾ ಇದ್ದೇನೆ. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಮುಂದೆ ಓದಿ. ಅದಕ್ಕೆ ಯೆಹೋವನು ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆ ಆಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ದೇವರು ಆತನ ಪ್ರಾಣವನ್ನು ತೆಗೆದಿಲ್ಲ. ಏನಕ್ಕೋಸ್ಕರ ಆತನ ಪ್ರಾಣವನ್ನು ತೆಗೆದಿಲ್ಲ ಅಂತ ಹೇಳಿ ನೋಡುವಾಗ ಆತನ ಮೂಲಕವಾಗಿ ಸಂತಾನಾಭಿವೃದ್ಧಿ ಎನ್ನುವಂಥದ್ದಾಗಬೇಕು. ಅರ್ಥವಾಗ್ತಾಯ್ತಾ? ಆದಮ ಅವರು ತಪ್ಪು ಮಾಡಿದಾಗ ಅವರ ಪ್ರಾಣವನ್ನು ಕೂಡ ತೆಗೆದಿಲ್ಲ. ಏನಕ್ಕೆ? ಸಂತಾನಾಭಿವೃದ್ಧಿ ಎನ್ನುವಂಥದ್ದಾಗಬೇಕು, ಸಂತಾನ ಎನ್ನುವಂಥದ್ದು ಹೆಚ್ಚಾಗಬೇಕು. ಅದಕ್ಕೋಸ್ಕರ ಅವರು ಪ್ರಾಣವನ್ನು ತೆಗಿದಲೇನೆ. ಒಂದು ವೇಳೆ ಯಾರಾದ್ರೂ ಇವರ ಪ್ರಾಣವನ್ನು ತೆಗೆದ್ರೆ, ಕಾಯಿನ ಪ್ರಾಣವನ್ನು ತೆಗೆದ್ರೆ ಅವನಿಗೆ 7ರಷ್ಟು ಪ್ರತಿದಂಡನೆ ಬರುತ್ತೆ. ಅರ್ಥವಾಗ್ತಾಯ್ತಾ? ಇವನ ಮಾಡಿರುವಂತದ್ದಕ್ಕೂ ಇವನಿಗೂ ಅಪರಾಧದ ಫಲ ಇದೆ. ಇವನನ್ನು ಒಂದು ವೇಳೆ ಕೊಡಿದ್ರೆ ಅವನಿಗೂ ಕೂಡ ಇನ್ನೂ ಹೆಚ್ಚಾದಂತ ಅಪರಾಧ ಇದೆ ಅಂತ. ಅರ್ಥವಾಗ್ತಾಯ್ತಾ? ಖಚಿತವಾಗಿ ಕಾಯಿನನ್ನು ಮಾಡಿದಂತ ತಪ್ಪಿಗೆ ಅವನಿಗೆ ಈ ಭೂಮಿ ಮೇಲೆ ಶಿಕ್ಷೆ ಅನ್ನೋದು ಖಚಿತವಾಗಿ ಬಂದಿದೆ. ಅದನ್ನೇ ಈ ಲೆಮೆಕನ್ ಹೇಳುವಂತ ಮಾತು. ಮತ್ತೆ ಓದಿ ಅಣ್ಣ. ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆ ಉಂಟಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಗುರುತು, ದೇವರು ಗುರುತನ್ನು ಮಾಡ್ತಾ ಇದ್ದಾನೆ. ದೇವರಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಗುರುತನ್ನು ಮಾಡ್ತಾ ಇದ್ದಾನೆ ಅವನ ಮೇಲೆ. ಕೊಲ್ಲಕೂಡದಂತೆ, ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಅಂದ್ರೆ ದೇವರು ಗುರುತನ್ನು ಮಾಡ್ತಾ ಇದ್ದಾನೆ. ಏನಕ್ಕೆ ಗುರುತನ್ನು ಮಾಡ್ಬೇಕು? ಕಾಯಿನ ಇವನು ಅಂತಂದ್ರೆ ಕಾಯಿನ ಅಂದ್ರೆ ಗೊತ್ತಾಗ್ಬಿಡ್ತತೆ. ಕಾಯಿನ ಅಂತಂದ್ರೆ ಗೊತ್ತಾಗ್ಬಿಡ್ತತೆ. ಈಗ ನನ್ನ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡ್ತತೆ, ನಿಮ್ಮ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡ್ತದೆ, ಗುರುತು ಹಿಡಿದು ಬಿಡ್ತಾರೆ. ಆದ್ರೆ ದೇವರಿಗೆ ಗುರುತನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಆತನು ಮಾಡಿದಂತ ಅಪರಾಧಕ್ಕೆ ಅವನಿಗೆ ಮೇಲೆ ಗುರುತು ಬಂದು ಅವನ ಮೇಲೆ ಅವನು
ಗುರುತು ಹಾಕಿಸಿಕೊಳ್ಳುವಂತ ಒಂದು ಕೆಲಸವನ್ನು ಆತನು ಮಾಡಿದ್ದಾನೆ. ಇದು ಅಪರಾಧ ಅಲ್ವಾ? ಇವನು ಮಾಡಿದಂಥದ್ದು ಅಪರಾಧ ಅಲ್ವಾ? ಮನುಷ್ಯನು ಮಾಡಿದಂತ ಅಪರಾಧಕ್ಕೆ ಭೂಮಿ ಮೇಲೆ ಶಿಕ್ಷೆ ಬಂದಿದೆಯಾ? ಖಚಿತವಾದಂತ ಶಿಕ್ಷೆ ಭೂಮಿ ಮೇಲೇನೆ ಬಂದಿದೆ ಎನ್ನುವಂಥದ್ದನ್ನ ಖಂಡಿತವಾಗ್ಲೂ ಮರ್ತೋಗ್ಬೇಡಿ. ಮತ್ತೆ ಇನ್ನೊಂದು ವಿಚಾರವನ್ನು ನೋಡೋಣ. ಯೋಸೇಫನ ವಿಷಯದಲ್ಲಿ ಏನಾಗಿದೆಯೋ ಒಂದು ಸಾರಿ ಆದಿಕಾಂಡ ಗ್ರಂಥ 37ನೇ 28ನೇ ವಚನವನ್ನು ಓದಿ. ಆದಿಕಾಂಡ 37:28 37ನೇ ಅಧ್ಯಾಯ 28ನೇ ವಚನ ಆದಿಕಾಂಡ. ಅಷ್ಟರಲ್ಲಿ ಮಿದ್ಯಾನ್ಯರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲರಿಗೆ 70 ರೂಪಾಯಿಗಳಿಗೆ ಮಾರಿಬಿಟ್ಟರು. ಇವರು ಅವರನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ನೋಡಿ, ಇಲ್ಲಿ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ, ಅಂದ್ರೆ ಈ ಅಣ್ಣ ತಮ್ಮಂದಿರೆಲ್ಲ ಸೇರ್ಬಿಟ್ಟು ಏನ್ ಮಾಡಿದ್ದಾರೆ, ಆ ಯೋಸೇಫನ ಒಬ್ಬ ಚಿಕ್ಕ ತಮ್ಮನನ್ನ, ಆತನು ನನಗೆ ಕನಸು ಬಿದ್ದಿದೆ, ನನ್ನ ಕನಸಿನಲ್ಲಿ ನೀವೆಲ್ಲ ನನಗೆ ಅಡ್ಡ ಬಿದ್ದಿದ್ದೀರಾ, ಮತ್ತೆ ನನ್ನ ತಂದೆ ತಾಯಿಗಳು ಕೂಡ ನನಗೆ ನಮಸ್ಕಾರ ಮಾಡಿದೆ, ಇದೇನೋ ಗೂಢಾರ್ಥ ಉಳ್ಳವಂತ ಕನಸನ್ನು ಹೇಳಿದಕ್ಕೆ ಇವನನ್ನ ದ್ವೇಷ ಮಾಡ್ತಾರೆ. ಮತ್ತೆ ಆತನು ತಂದೆ ಯೋಸೇಫನನ್ನ ಪ್ರೀತಿ ಮಾಡ್ತಿದ್ದಕ್ಕೋಸ್ಕರ ಇವರಿಗೆ ಭಯಂಕರವಾದಂತ ದ್ವೇಷ ಮಾಡ್ತಿರ್ತಾರೆ. ನಮ್ಮ ತಂದೆ ಇವನನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ, ಮತ್ತೆ ನಿಲುವಂಗಿಯನ್ನು ಕೊಟ್ಟಿದ್ದಾನೆ, ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಲ್ಲ, ಈ ರೀತಿಯಾದಂತ ದ್ವೇಷವನ್ನ ಇಟ್ಕೊಂಡು ಇವರು ಆ ಒಂದು ಕುರಿ ಕಾಯೋದಕ್ಕೆ ಹೋಗಿದ್ದಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಊಟ ತೆಗೆದುಕೊಂಡು ಬಂದಂತ ಯೋಸೇಫನನ್ನ ಗುಂಡಿ ಒಳಗೆ ಹಾಕ್ಬಿಡ್ತಾರೆ. ಇವರು ಕೊಲ್ಬೇಕು ಅಂತ ಮಾಡ್ತಾರೆ, ಕೊಲ್ಲೋದ್ ಬೇಡ ಅಂತ ತೀರ್ಮಾನ ಮಾಡಿ ಏನ್ ಮಾಡ್ತಾರೆ, ಗುಂಡಿ ಒಳಗೆ ಹಾಕ್ಬಿಡ್ತಾರೆ. ಈ ಗುಂಡಿ ಒಳಗೆ ಹಾಕಿದಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅಲ್ಲಿ ಈ ಮಿದ್ಯಾನರ ವರ್ತಕರು ಹೋಗ್ತಾ ಇದ್ರಂತ ಆ ದಾರಿಯಲ್ಲಿ. ಅವಾಗ ಏನ್ ಮಾಡಿದ್ದಾರೆ, ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲ್ಯರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಅವರಿಗೆ ಏನ್ ಮಾಡಿದ್ದಾರೆ, 20 ರೂಪಾಯಿಗೆ ಈತನನ್ನ ಯೋಸೇಫನನ್ನ ಮಾರಿಬಿಟ್ಟಿದ್ದಾರೆ. ಅಂದ್ರೆ ದಾಸತ್ವಕ್ಕೆ ಮಾರಿದ್ದಾರೆ. ಈತನನ್ನ ಕರ್ಕೊಂಡೋಗಿ ಕ್ರೂರವಾಗಿ ದಾಸತ್ವದಲ್ಲಿ ದುಡಿಸ್ಕೊಳ್ಳಿ ಅಂತ, ದಾಸತ್ವದಲ್ಲಿ ಈತನ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಅಂತ ಏನ್ ಮಾಡಿದ್ದಾರೆ, ಇಂಥ ಒಂದು ಅಪರಾಧವನ್ನು ಮಾಡಿ ಸ್ವತಃ ತಮ್ಮನಿಗೆ ಇದು ಮಾಡಿದ ಅಪರಾಧ ಅಲ್ವಾ? ಅಪರಾಧನ ಇಲ್ವಾ? ಇಂಥ ಅಪರಾಧವನ್ನು ಮಾಡಿ ಏನ್ ಮಾಡಿದ್ದಾರೆ, ತನ್ನ ತಮ್ಮನನ್ನೇ ಕಳಿಸಿದ್ದಾರೆ. ಅವರೇನ್ ಮಾಡಿದ್ದಾರೆ, ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ಇವರೇನ್ ಮಾಡಿದ್ದಾರೆ, ಆ 20 ರೂಪಾಯಿಗೆ ಇವನನ್ನ ಕೊಂಡುಕೊಂಡು ಅವನ್ನ ಐಗುಪ್ತ ದೇಶದಲ್ಲೇ ತೆಗೆದುಕೊಂಡು ಹೋಗಿ ಅವರು ಅವರ ಕೆಲಸಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ 42ನೇ ಅಧ್ಯಾಯದಲ್ಲಿ 5-6ನೇ ವಚನದಲ್ಲಿ ಏನಾಗಿದೆ ಒಂದು ಸಾರಿ ನೋಡಿ. 42ನೇ ವಚನ 42ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಬಂದವರಲ್ಲಿ ಇಸ್ರಾಯೇಲನ ಮಕ್ಕಳು ಇದ್ದರು. ಕಾನಾನ್ ದೇಶದಲ್ಲಿಯೂ ಬರವಿತ್ತಷ್ಟೇ. ಐಗುಪ್ತ ದೇಶದ ಮೇಲೆ ಅಧಿಕಾರವನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಮಾರಿಸುವವನು ಯೋಸೇಫನೇ. ಹೀಗಿರುವುದರಿಂದ ಅವನ ಅಣ್ಣಂದಿರು ಬಂದು ಅವನ ಮುಂದೆ ಅಡ್ಡ ಬಿದ್ದರು. ಇಲ್ಲಿ ಏನಾಗಿದೆ ನೋಡಿ ಒಂದ್ಸರಿ, ಇವರೇನೋ ಇವನನ್ನ ಕೊಲ್ಬೇಕು ಅಂತ ಮಾಡಿದ್ರು, ಹೊಲದಲ್ಲಿ ಗುಂಡಿ ಒಳಗೆ ಹಾಕಿದ್ರು, ತಿರ್ಗಾ ಮತ್ತೆ ಗುಂಡಿ ಒಳಗಿಂದ ಎತ್ತಿ ಮಾರ್ಬಿಟ್ರು. ಇವ್ರೇನ್ ಮಾಡಿದ್ರು, ದಾಸತ್ವದಲ್ಲಿ ಹೆಂಗೂ ಖಂಡಿತವಾಗ್ಲೂ ಈತನ ಏನ್ ಮಾಡ್ತಾನೆ, ಈತನ ಅಂತ್ಯವಾಗಿ ಹೋಗ್ತಾನೆ ಅಂತ ಹೇಳಿ ಇವ್ರು ತೀರ್ಮಾನ ಮಾಡಿದ್ರು. ಆದ್ರೆ ಅಲ್ಲಿ ದೇವರು ಮಾಡಿರುವಂತ ಕಾರ್ಯ ಏನು ಅಂತ ಹೇಳಿ ನೋಡುವಾಗ 5ನೇ ವಚನ 6ನೇ ವಚನವನ್ನು ಗಮನಿಸಿ. ಧಾನ್ಯವನ್ನ ಕೊಂಡುಕೊಳ್ಳುವುದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಬಂದವರಲ್ಲಿ ಇಸ್ರಾಯೇಲನ ಮಕ್ಕಳು ಇದ್ದರು. ಅಂದ್ರೆ ಯಾಕೋಬನ ಮಕ್ಕಳು ಕೂಡ ಅಲ್ಲಿಗೆ ಧಾನ್ಯವನ್ನ ಕೊಂಡುಕೊಳ್ಳುವುದಕ್ಕೋಸ್ಕರ ಬಂದಿದ್ದಾರೆ. ಏನಕ್ಕೋಸ್ಕರ ಅಲ್ಲಿಗೆ ಧಾನ್ಯವನ್ನ ಕೊಂಡುಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ ಅಂದ್ರೆ, ಕಾನಾನ್ ದೇಶದಲ್ಲಿಯೂ ಬರವಿತ್ತಷ್ಟೇ. ಕಾನಾನ್ ದೇಶದಲ್ಲಿ ಬರ ಬಂದಿದೆ. ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಸಿಗುತ್ತೆ ಎನ್ನುವಂತ ವಿಚಾರ ಗೊತ್ತಾಗಿ ಆ ದವಸ ಧಾನ್ಯವನ್ನು ತೆಗೆದುಕೊಳ್ಳೋದಕ್ಕೋಸ್ಕರನ ಅಲ್ಲಿಗೆ ಈ ಒಂದು ಯಾಕೋಬನ ಮಕ್ಕಳು ಬಂದಿದ್ದಾರೆ. ಐಗುಪ್ತ ದೇಶದ ಮೇಲೆ ಅಧಿಕಾರವನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಮಾರಿಸುವವನು ಯೋಸೇಫನೇ. ದಾಸತ್ವಕ್ಕೆ ಕೊಟ್ಟಂತ ಯೋಸೇಫನು ಅಧಿಕಾರಿಯಾಗಿದ್ದಾನೆ, ಐಗುಪ್ತ ದೇಶದಲ್ಲಿ ಅಧಿಕಾರಿಯಾಗಿದ್ದಾನೆ. ಹೀಗಿರುವುದರಿಂದ ಅವನ ಅಣ್ಣ ತಮ್ಮಂದಿರು ಬಂದು ಅವನ ಮುಂದೆಯೇ ಅಡ್ಡ ಬಿದ್ದರು. ದೇವರು ಮಾಡಿರುವಂತ ಕೆಲಸವನ್ನ ನೋಡಿ. ಇವರೆಲ್ಲ ಹಾಳಾಗೋಗ್ಲಿ ಅಂತ ಹೇಳಿ ಮಾಡೋದಕ್ಕೆ ದೇವರು ಕೊನೆದಾಗಿ ಇವರೆಲ್ಲ ಬಂದು ಅಡ್ಡ ಬೀಳ್ಬೇಕು ಅಂದ್ರೆ, ಯೋಸೇಫನು ಒಂದು ಸಮಯದಲ್ಲಿ ಭವಿಷ್ಯತ್ತಾಗಿ ನುಡಿದಂತ ಒಂದು ಕನಸು ನೆರವೇರ್ತಾ, ಖಂಡಿತವಾಗ್ಲೂ ನೆರವೇರಿದೆ. ಆ
ಅಣ್ಣಂದಿರು ಆ ಕನಸನ್ನು ಹೇಳಿದಕ್ಕೋಸ್ಕರವೇ ಆತನನ್ನ ದ್ವೇಷ ಮಾಡ್ಬಿಡ್ತಾರೆ. ನಾವು ಮತ್ತೆ ನನ್ನ ತಂದೆ ತಾಯಿಗಳೆಲ್ಲ ನಿನಗೆ ಬಂದು ಅಡ್ಡ ಬೀಳ್ತೀವ, ಏನಿಂತ ಮಾತನ್ನು ಮಾತಾಡ್ತೀವಿ ಅಂತ ಹೇಳಿ ದ್ವೇಷ ಮಾಡೋದಕ್ಕೆ ಹಿಡಿತಾರೆ. ಆದ್ರೆ ದೇವರ ಆ ವಿಷಯವನ್ನು ನೆರವೇರಿಸಿದ್ದಾನೆ. ಅವರೆಲ್ಲ ಬಂದು ಏನ್ ಮಾಡಿದ್ದಾರೆ? ಅಡ್ಡ ಬಿದ್ದಿದ್ದಾರೆ. ಮತ್ತೆ ಅಡ್ಡ ಬಿದ್ದು ಏನಾಗುತ್ತೆ? ಅಲ್ಲೆಲ್ಲ ಸಂಭಾಷಣೆಗಳು ನಡೆಯುತ್ತೆ. ಅದಾದ್ಮೇಲಿಂದ 21ನೇ ವಚನ 22ನೇ ವಚನವನ್ನ ಓದಿ. ಆದರೆ ಅವರು ತಮ್ಮೊಳಗೆ ನಾವು ನಮ್ಮ ತಮ್ಮನಿಗೆ ಮಾಡಿದ ದ್ರೋಹವೇ ಸರಿ. ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಕಟವನ್ನು ತಿಳಿದರು, ಅವನ ಮೊರೆಗೆ ಕಿವಿಗೊಡಲಿಲ್ಲ. ಆ ಕಾರಣದಿಂದಲೇ ಈ ಸಂಕಟವು ನಮಗೆ ಪ್ರಾಪ್ತವಾಗಿದೆ ಎಂದು ಮಾತಾಡಿಕೊಂಡರು. ಸಾಕು ನೋಡಿ, ಇಲ್ಲಿ ಯೋಸೇಫನು ಅಣ್ಣ ತಮ್ಮಂದಿರನ್ನು ಗುರುತಿಡಿದ್ದಾನೆ. ಇವರು ಅಣ್ಣಂದಿರು ಯೋಸೇಫನನ್ನು ಗುರುತಿಡಿದಿಲ್ಲ. ಇದನ್ನು ಯೋಸೇಫನ ಅಂತ ಹೇಳಿ ಗೊತ್ತಿಲ್ಲ. ಈ ಯೋಸೇಫನ ಅವ್ರನ್ನ ಗುರುತಿಡಿದು ಏನ್ ಕೇಳ್ತಾ ಇದ್ದಾನೆ? ನಿಮ್ಮ ಚಿಕ್ಕತಮ್ಮ ಎಲ್ಲಿದ್ದಾನೆ? ಯೋಸೇಫನಲ್ಲಿದ್ದಾನೆ, ಅವನನ್ನ ಕರ್ಕೊಂಡ್ ಬನ್ರಿ, ಅವಾಗ ಕೊಡ್ತೀವಿ ಅಂತನ, ಅವಾಗ ದವಸ ಧಾನ್ಯವನ್ನ ಕೊಡ್ತೀವಿ ಅಂತ. ಮತ್ತೆ ಇವರು ದವಸ ಧಾನ್ಯವನ್ನು ತೆಗೆದುಕೊಂಡು ಹೋಗ್ತಿಲ್ಲ ಅಂದ್ರೆ ಇವ್ರ ಜೀವನ ಆಗಲ್ವಾ? ಖಂಡಿತವಾಗ್ಲೂ ಇಲ್ಲ. ದವಸ ಧಾನ್ಯವನ್ನ ಇಲ್ಲಿಂದ ತೆಗೆದುಕೊಂಡು ಹೋದ್ರೇನೆ ಅವ್ರು ಬದುಕೋದಕ್ಕೆ ಸಾಧ್ಯ, ಇಲ್ಲದ ಅವ್ರು ಸಾಯಲೇಬೇಕು, ಹಂಗಾಗುತ್ತೆ. ಈಗ ಈತನ ಯೋಸೇಫನ್ ಏನ್ ಮಾಡಿದ್ದಾನೆ? ನಿಮ್ಮ ತಮ್ಮನನ್ನು ಅಂದ್ರೆ ಯೋಸೇಫನನ್ನ ಕರ್ಕೊಂಡ್ ಬನ್ರಿ, ಅಂತವ್ರಿಗೂ ನಿಮ್ಗೆ ಆಹಾರವನ್ನು ಕೊಡಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ಇವ್ರು ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೆ? ಆದರೆ ಅವರು ತಮ್ಮೊಳಗೆ ನಾವು ನಮ್ಮ ತಮ್ಮನಿಗೆ ಮಾಡಿದ್ದು ದ್ರೋಹವೇ ಸರಿ. ನಮ್ಮ ತಮ್ಮನಿಗೆ ನಾವು ಅವತ್ತು ಗುಂಡಿಯೊಳಗಿಂದ ಎತ್ತಿ ಮಾರದವಲ್ಲ, ಅದು ಮಾಡಿದ್ದು ದ್ರೋಹವೇ ಸರಿ. ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಕಟವನ್ನು ತಿಳಿದರೂ ಅವನ ಮೊರೆಗೆ ಕಿವಿಗೊಡಲಿಲ್ಲ. ಅವನು ಬೇಡ್ಕೊಂಡ್ರು ಅವನ ಮಾತನ್ನು ನಾವು ಕೇಳಿಲ್ಲ. ಈ ಕಾರಣದಿಂದಲೇ ಈ ಒಂದು ಸಂಕಟವು ನಮಗೆ ಪ್ರಾಪ್ತವಾಗಿದೆ ಎಂದು ಮಾತಾಡಿಕೊಂಡರು. ಈ ಒಂದು ಸಂಕಟ ನಮಗೆ ಏನಕ್ಕೋಸ್ಕರ ಬಂದಿದೆ ಅಂತಂದ್ರೆ ಇದಕ್ಕೋಸ್ಕರವೇ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 21ನೇ ವಚನದಲ್ಲಿ తెలుగు బైబిల్ ಅಲ್ಲಿ ಒಂದ್ಸರಿ ಏನಿದೆಯೋ ಓದ್ತೀನಿ ಕೇಳಿಸ್ಕೊಳ್ಳಿ. అప్పుడు వారు నిశ్చయముగా మన సహోదరుని ఎడల మనము చేసిన ಅಪರಾಧమునకు ಶಿಕ್ಷ పొందుచున్నాము. ಅಂದ್ರೆ ನಾವು ನಮ್ಮ ತಮ್ಮನಿಗೋಸ್ಕರ ಮಾಡಿದಂತ ಅಪರಾಧಕ್ಕೆ ಶಿಕ್ಷೆಯನ್ನು ಹೊಂದುತ್ತಾ ಇದ್ದೀವಿ ಅಂತ. ಅದು ಇವರು ಮಾಡಿದಂತ ಅಪರಾಧಕ್ಕೆ ಶಿಕ್ಷೆ ಅನ್ನುವಂಥದ್ದು ಬಂದಿದ್ಯಾ? ಶಿಕ್ಷೆ ಎನ್ನುವುದು ಬಂದಿದೆ, ಖಚಿತವಾಗಿ ಬಂದಿದೆ. 22ನೇ ವಚನವನ್ನು ಓದಿ. ಆ ಹುಡುಗನಿಗೆ ಏನು ಕೇಡು ಮಾಡಬೇಡಿರಿ ಎಂದು ನಾನು ಹೇಳಿದ್ದೇನಲ್ಲವೇ, ನೀವು ಕೇಳಲಿಲ್ಲ. ಆದುದರಿಂದ ಅವನಿಗಾದ ಪ್ರಾಣ ಹಾನಿಯ ವಿಷಯದಲ್ಲಿ ನಾವು ಉತ್ತರ ಹೇಳಬೇಕಾಗಿ ಬಂತು ಅಂದನು. ಯೋಸೇಫನು ದ್ವಿಭಾಷಿಯ ಮುಖಾಂತರ ಅವರ ಸಂಗಡ ಮಾತಾಡಿದರಿಂದ ಸಾಕು ನೋಡಿ, ಇಲ್ಲಿ ನಮಗೆ ಈ ಕಷ್ಟ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ನೋಡುವಾಗ ನಾವು ಮಾಡಿದಂತ ಅಪರಾಧ. ಅಂದ್ರೆ ಇಲ್ಲಿ ಯಾವ ಕಾನೂನುಗಳು ಕೋರ್ಟ್ಗಳು ಯಾವುದು ಇಲ್ದಲೇ ಇದ್ರು ಕೂಡ ಇವರು ಮಾಡಿದಂತ ಅಪರಾಧಕ್ಕೆ ಏನಾಗಿದೆ? ಅಲ್ಲಿ ಬರ ಬರಬೇಕು, ಕಾರಣ ದೇಶದಲ್ಲಿ ಬರ ಬರಬೇಕು. ಆ ಒಂದು ಯಾಕೋಬನ ಮಕ್ಕಳು ಇರುವಂತ ಜಾಗದಲ್ಲಿ ಬರ ಬರಬೇಕು. ಆ ಬರಕ್ ಬಂದಿದ್ದಕ್ಕೋಸ್ಕರ ಅವ್ರು ಐಗುಪ್ತ ದೇಶಕ್ಕೆ ಹೋಗ್ಬೇಕು. ಅಂದೇ ಇವರು ಯಾವ ದೇಶಕ್ಕೆ ತನ್ನ ತಮ್ಮನನ್ನು ಮಾರಿದರೋ ಆ ದೇಶಕ್ಕೆ ಹೋಗ್ಬೇಕು, ಆತನ ಮುಂದೆನೆ ಅಡ್ಡ ಬೀಳ್ಬೇಕು. ಅವಾಗ ಇವ್ರ ತಪ್ಪು ಏನು ಅಂತ ಅರ್ಥ ಆಗ್ಬೇಕು. ಅಂದ್ರೆ ದೇವ್ರ ಇದನ್ನೆಲ್ಲ ಇಷ್ಟೆಲ್ಲ ಮಾಡಿದಾನ? ದೇವ್ರೇ ಇಷ್ಟೆಲ್ಲ ಮಾಡಿದ್ದಾನೆ. ಇವತ್ತು ಭೂಮಿ ಮೇಲೆ ಏನೋ ಅವಘಡ ನಡೀತದೆ ಅಂದ್ಕೊಳ್ಳಿ, ಅದಕ್ಕೆ ಕಾರಣ ದೇವ್ರೇ. ಇವತ್ತು ಭೂಮಿ ಮೇಲೆ ಭೂಕಂಪಗಳು ಬರುತ್ತೆ, ಪ್ರಕೃತಿ ವಿಕೋಪಗಳು ನಡೆಯುತ್ತೆ, ಇಲ್ಲ ಯಾವುದೋ ಒಂದು ಏನೋ ಒಂದು ನಡೆಯುತ್ತೆ ಅಂತಂದ್ರೆ ದೇವರ ಅನುಮತಿಯ ಮೇರೆಗೆ ನಡೆಯುತ್ತೆ. ಬಿಟ್ರೆ ದೇವರ ಒಂದು ಅನುಮತಿ ಇಲ್ಲದೆ ಯಾವುದೂ ಈ ಭೂಮಿಯಲ್ಲಿ ನಡೆಯಲ್ಲ, ಯಾವ ಒಂದು ಅನಾಹುತವೂ ನಡೆಯಲ್ಲ. ಅಲ್ಲೂ ಕೂಡ ಬರ ಬಂದಿದೆ ಅಂತಂದ್ರೆ ದೇವರ ಅನುಮತಿಗೆ ಅನುಸಾರವಾಗಿ ಬಂದಿದೆ. ದೇವರ ಅವನಿಗೋಸ್ಕರ ಮಾಡಿದ್ರೆ ಇದನ್ನ. ಅಲ್ಲಿ ಇವ್ರು ತಪ್ಪು ತಿಳಿಬೇಕು ಅಂತಲೇ ಇದನ್ನ ಮಾಡಿದಾರ? ಖಂಡಿತವಾಗಲೂ ಇದನ್ನ ಮಾಡಿದಾರೆ. ಅಂದ್ರೆ ಇವರು ಮಾಡಿದಂತ ಭೂಮಿ ಮೇಲೆ ಇವರು ಮಾಡಿರುವಂತ ಶಿಕ್ಷೆಗೆ ಭೂಮಿ ಮೇಲೆ ಶಿಕ್ಷೆ ಬಂದಿದೆ. ಈಗ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ಕಾಯಿನೇನು ಹವಿದೆ ಏನಾತನು? ಆತನ ಏನ್ ಮಾಡ್ತಿದ್ದ? ಒಳ್ಳೆಯ ಪದಾರ್ಥಗಳಿಗೆ ಒಳ್ಳೆಯ ಪದಾರ್ಥಗಳನ್ನ ದೇವರಿಗೆ ಅರ್ಪಣೆ ಮಾಡ್ತಿರ್ಲಿಲ್ಲ. ಹೇಬೆಲನೇನು ಒಳ್ಳೆಯ ಪದಾರ್ಥಗಳನ್ನ, ಚೊಚ್ಚಲುಗಳನ್ನ ಆತನು ಶ್ರೇಷ್ಠವಾದದ್ದನ್ನ ದೇವರಿಗೆ ಕೊಟ್ಟು ದೇವರಿಂದ ಆತನ ಆಶೀರ್ವಾದವನ್ನು ಹೊಂದ್ಕೊಂತ ಇದ್ದ. ಆದ್ರೆ ಕಾಯಿನ ಆ ರೀತಿಯಾಗಿ ಮಾಡ್ತಿರ್ಲಿಲ್ಲ. ಆತನ ಏನ್ ಮಾಡ್ತಿದ್ದ? ಯಾಕಂದ್ರೆ ಆತನಿಗೆ ದೇವರ ಮೇಲೆ ಪ್ರೀತಿ ಇಲ್ಲ ಅನ್ಸುತ್ತ. ಆತನು ಅವನಿಗೆ ಬೇಕಾಬಿಟ್ಟಿ ರೀತಿಯಾಗಿ ಮಾಡ್ತಾ ಇದ್ದ. ಅಂದ್ರೆ ಆತನ ನೋಡುವಾಗ ಆತನ ಭಕ್ತಿಹೀನ ಅನ್ನುವಂಥದ್ದು ಒಂದು ಅನುಮಾನ ಬರುತ್ತೆ. ಅರ್ಥವಾಗ್ತಾಯ್ತಾ? ಮತ್ತೆ ಯಾಕವನ ಮಕ್ಕಳು ನೋಡೋ ಯೋಸೇಫನನ್ನ ಆ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡುವಾಗ ಇವರು ಕೂಡ ಭಕ್ತಿಹೀನರು ಅಂತ ಹೇಳಿ ಗೊತ್ತಾಗುತ್ತೆ. ಆದ್ರೆ ದಾವೀದನು ದೇವರಿಂದ ಈತನು ಒಳ್ಳೆಯ ವ್ಯಕ್ತಿ, ನನ್ನ ಹೃದಯಕ್ಕೆ ತಕ್ಕಂತ ವ್ಯಕ್ತಿ ಅಂತ ಹೇಳಿ ಸರ್ಟಿಫಿಕೇಟ್ ಹೊಂದ್ಕೊಂಡಿದ್ದಾನ? ಖಂಡಿತವಾಗಿ. ದಾವೀದನ್ ದೊಡ್ಡ ಭಕ್ತನ ಇಲ್ವಾ? ಯಾರಾದ್ರೂ ಭಕ್ತನಲ್ಲ ದಾವೀದನ ಅಂದ್ಕೊಂಡಿದ್ದೀರಾ? ಹೇಳಿ.
ದಾವಿದನು ದೊಡ್ಡ ಭಕ್ತನ ಇಲ್ವಾ? ಗೊತ್ತಿಲ್ಲ. ಮತ್ತೆ ದಾವೀದನ ವಿಷಯದಲ್ಲಿ ಏನಾಗಿದೆ ಒಂದು ಸಾರಿ 2 ಸಮುವೇಲನ ಗ್ರಂಥ 12ನೇ ಅಧ್ಯಾಯವನ್ನು ತೆಗೆದು 2 ಸಮುವೇಲನ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಯೆಹೋವನು ಯಾರು ತೆಗೆದು 1 ಸಮುವೇಲ 12ನೇ ಅಧ್ಯಾಯ 12ನೇ ಅಧ್ಯಾಯ 1ನೇ ವಚನದಿಂದ. ಯೆಹೋವನು ನಾತಾನನನ್ನು ದಾವೀದನ ಬಳಿಗೆ ಕಳುಹಿಸಿದನು. ಅವನು ಇವನ ಹತ್ತಿರ ಬಂದು ಹೇಳಿದ್ದೇನೆಂದರೆ, ಒಂದು ಊರಲ್ಲಿ 2 ಮನುಷ್ಯರಿದ್ದರು. ಒಬ್ಬನು ಐಶ್ವರ್ಯವಂತನು, ಇನ್ನೊಬ್ಬನು ಬಡವನು. ಐಶ್ವರ್ಯವಂತನಿಗೆ ಬಹಳ ಕುರಿ ದನಗಳಿದ್ದವು. ಬಡವನಿಗೆ 1 ಕುರಿಮರಿಯು ಹೊರತು ಬೇರೇನೂ ಇರಲಿಲ್ಲ. ಅವನು ಅದನ್ನು ಕಂಡುಕೊಂಡು ಸಾಕುತ್ತಿದ್ದನು. ಅದು ದೊಡ್ಡದಾಗುವವರೆಗೆ ಮಗಳಂತೆ ಅವನ ಸಂಗಡಲು ಅವನ ಮಕ್ಕಳ ಸಂಗಡಲು ಇದ್ದುಕೊಂಡು ಅವನೊಡನೆ ರೊಟ್ಟಿ ತಿನ್ನುತ್ತಾ ಅವನ ಪಾತ್ರೆಯಲ್ಲೇ ನೀರು ಕುಡಿಯುತ್ತಾ ಇತ್ತು. ಅವನ ಎದೆಯ ಮೇಲೆಯೇ ಒರಗಿಕೊಂಡು ನಿದ್ರೆ ಮಾಡುತ್ತಿತ್ತು. ತೆಗೆದಿದ್ರೆಲ್ಲ ಹಣ ಒಂದು ಪೇಜ್ ನಂಬರ್ 350 ತೆಗಿ. ಎಲ್ಲರೂ ತೆಗಿದ್ಯಾ? ತೆಗ್ದಿರಿ? ಯಾರಾದ್ರೂ ತೆಗಿದಿಲ್ವಾ? ಎಲ್ಲರೂ ತೆಗೀರಿ. ನೋಡ್ಕೊಳ್ಳಿ, ಇಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಚನದಿಂದನ ಯೆಹೋವನು ನಾತಾನನನ್ನು ದಾವೀದನ ಬಳಿಗೆ ಕಳುಹಿಸಿದನು. ಅಂದ್ರೆ ದೇವರು ಇಲ್ಲಿ ನಾತಾನ್ ಎನ್ನುವಂತ ಒಬ್ಬ ಪ್ರವಾದಿ ಇದ್ದಾನೆ. ನಾತಾನ್ ಎನ್ನುವಂತ ಪ್ರವಾದಿಯನ್ನ ಅರಸನಾದಂತ ದಾವೀದನ ಬಳಿಗೆ ಕಳುಹಿಸಿದ್ದಾನೆ. ಅವನು ಇವನ ಹತ್ತಿರ ಬಂದು ಹೇಳಿದ್ದೇನೆಂದರೆ, ಅಂದ್ರೆ ಅರಸನಾದಂತ ದಾವೀದನ ಹತ್ತಿರನ ನಾತಾನ್ ಎನ್ನುವಂತ ಪ್ರವಾದಿ ಬಂದು ನೇರವಾಗಿ ಒಂದು ವಿಚಾರವನ್ನ ಹೇಳ್ತಾ ಇದ್ದಾನೆ. ಆ ವಿಚಾರ ಏನು ಅಂತ ಹೇಳಿ ನೋಡುವಾಗ, ಒಂದು ಊರಲ್ಲಿ 2 ಮನುಷ್ಯರಿದ್ದರು. ಒಬ್ಬನು ಐಶ್ವರ್ಯವಂತನು, ಇನ್ನೊಬ್ಬನು ಬಡವನು. ಐಶ್ವರ್ಯವಂತನಿಗೆ ಬಹು ಕುರಿತನಗಳಿದ್ದವು. ಬಡವನಿಗೆ 1 ಕುರಿಮರಿಯೂ ಹೊರತು ಬೇರೇನೂ ಇರಲಿಲ್ಲ. ಇವನು ಅದನ್ನು ಕೊಂಡುಕೊಂಡು ಸಾಕುತ್ತಿದ್ದನು. 1 ಕುರಿಮರಿಯನ್ನ ಒಬ್ಬ ಬಡವ ಕೊಂಡುಕೊಂಡು ಸಾಕ್ತಾ ಇದ್ದಾನಂತೆ. ಅದು ದೊಡ್ಡದಾಗುವವರೆಗೆ ಮಗಳಂತೆ ಅವನ ಸಂಗಡಲು ಅವನ ಮಕ್ಕಳ ಸಂಗಡಲು ಇದ್ದುಕೊಂಡು ಅವನೊಡನೆ ರೊಟ್ಟಿ ತಿನ್ನುತ್ತಾ ಅವನ ಪಾತ್ರೆಯಲ್ಲೇ ನೀರು ಕುಡಿಯುತ್ತಾ ಇತ್ತು. ಅಂದ್ರೆ ಈ ಬಡವನು ಅತಿಯಾದಂತ ಪ್ರೀತಿಯಿಂದನ ಆ ಒಂದು ಕುರಿಮರಿಯನ್ನ ಸಾಕಿದ್ದಾನೆ. ಈ ಕುರಿಮರಿ ಏನ್ ಮಾಡ್ತಾ ಇದೆಯಂತೆ, ಆತನ ಜೊತೆಯಲ್ಲೇ ತಿಂತಾ ಇದೆಯಂತೆ. ಅಂದ್ರೆ ಆತನ ಊಟ ಮಾಡುವಂತ ತಟ್ಟೆಯಲ್ಲಿ ಆ ಕುರಿಮರಿ ತಿಂತಾ ಇದೆ. ಇವತ್ತು ಕುರಿಮರಿಗಳನ್ನೆಲ್ಲ ನಾವ್ ಯಾವ ರೀತಿಯಾಗಿ ಸಾಕ್ತಾರೆ? ನಾವ್ ಯಾವ ರೀತಿಯಾಗಿ ಸಾಕ್ತಿವಿ? ಒಂದ್ ವೇಳೆ ನಾವು ಕುರಿಯನ್ನ ಸಾಕುವಂತಂದ್ರೆ ದೊಡ್ಡ ಒಂದು ಶೆಡ್ ಅನ್ನ ಮಾಡ್ತೀವಿ. ಆ ಶೆಡ್ ಒಳಗೆ ಬಿಡ್ತೀವಿ. ನಾವೇನ್ ಮಾಡ್ತೀವಿ, ಅಲ್ಲಿ ಮೇವನ್ನ ಹಾಕ್ತಿವಿ. ಯಾರಾದ್ರೂ ಒಳಗೆ ತಂದ್ಬಿಟ್ಟು ನಾವು ತಿನ್ನುವಂತ ತಟ್ಟೆಗೆ ಬಿಟ್ಕೊಂತೀವ? ಆದ್ರೆ ಈ ಬಡವ ತಿನ್ನುವಂತ ತಟ್ಟೆಗೆ ಬಿಟ್ಕೊಂಡು ಆತನ ಏನ್ ಮಾಡ್ತಾ ಇದ್ದಾನೆ, ತಿನ್ನಿಸ್ತಾ ಇದ್ದಾನೆ, ಕುಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಅತಿಯಾದ ಪ್ರೀತಿಯಿಂದ ಒಂದೇ ಒಂದು ಕುರಿ ಇದೆಯಲ್ಲ ಅಂತ ಹೇಳಿ ಕೊಂಡುಕೊಂಡು ಅವನ ಆ ರೀತಿಗೆ ಪ್ರೀತಿಯಿಂದ ಅದನ್ನ ನೋಡ್ಕೊಂತ ಇದ್ದಾನೆ. ಅವನ ಎದೆಯ ಮೇಲೆಯೇ ಒರಗಿಕೊಂಡು ನಿದ್ರೆ ಮಾಡುತ್ತಿತ್ತು. ಎದೆ ಮೇಲೆ ಒರಗಿಕೊಂಡು ನಿದ್ರೆ ಮಾಡ್ತಾ ಇತ್ತಂತ ಆ ಕುರಿ ಕರ್ಕೊಂಡು ನಾವು ಎದೆ ಮೇಲೆ ಮಲಗಿಸ್ಕೊಂತೀವ, ಎಲ್ಲ ಶೆಡ್ ಒಳಗೆ ಕೂಡ್ಬಿಡ್ತೀವಿ ನಾವು. ಆದ್ರೆ ಈತನು ಎಷ್ಟರ ಮಟ್ಟಿಗೆ ಆ ಕುರಿಯನ್ನ ಪ್ರೀತಿ ಮಾಡ್ತಾ ಇದ್ನೋ ಅದು ಇಲ್ಲಿರುವಂತ ಪ್ರಾಮುಖ್ಯವಾದಂತ ವಿಚಾರ. ಒಂದು ದಿವಸ ಐಶ್ವರ್ಯವಂತನ ಮನೆಗೆ ಒಬ್ಬ ಪ್ರಯಾಣಿಕನು ಬಂದನು. ಆಗ ಐಶ್ವರ್ಯವಂತನು ತನ್ನ ಕುರಿತನಗಳಿಂದ ಏನೂ ತೆಗೆದುಕೊಳ್ಳ ಮನಸ್ಸಿಲ್ಲದೆ, ಅಷ್ಟೆಲ್ಲನ ಕುರಿತನಗಳು ಐಶ್ವರ್ಯವಂತನಿಗೆ ಇದ್ರೂ ಕೂಡ ಅದ್ಯಾವುದನ್ನು ಕೂಡ ತೆಗೆದುಕೊಳ್ಳದಲೇನೆ ಆತನ ಏನ್ ಮಾಡಿದಾನೆ ಅಂತಂದ್ರೆ, ಆ ಬಡವನ ಕುರಿಮರಿಯನ್ನು ಹಿಡಿದು ಅತಿಥಿಗೋಸ್ಕರ ಅದನ್ನು ಅಡಿಗೆ ಮಾಡಿಸಿದನು ಎಂಬುದೇ. ಆ ಬಂದಿರುವಂತ ಪ್ರಯಾಣಿಕರಿಗೋಸ್ಕರನ ಈ ಐಶ್ವರ್ಯವಂತನ ಏನ್ ಮಾಡಿದಾನೆ, ಆ ಬಡವನ ಬಳಿಯಲ್ಲಿ ಅವನ ಎದೆ ಮೇಲೆ ಮಲಗಿಕೊಂಡು ಅವನ ಪಾತ್ರೆಯಲ್ಲಿ ತಿನ್ನುತ್ತಾ ಅವನ ಪಾತ್ರೆಯಲ್ಲಿ ಕುಡಿತಾ ಇದ್ದಂತ ಆ ಒಂದೇ ಒಂದು ಕುರಿಯನ್ನು ತೆಗೆದುಕೊಂಡು ಏನ್ ಮಾಡಿದಾನೆ, ಅಡಿಗೆ ಮಾಡಿ ಇದನಿಗೆ ಬಡಿಸಿದ್ದಾನೆ. ನಾತಾನ್ ಪ್ರವಾದಿ ಏನ್ ಮಾಡ್ತಾ ಇದ್ದಾನೆ, ಅರಸನಾದಂತ ದಾವೀದನಿಗೆ ಈ ವಿಚಾರವನ್ನ ಹೇಳಿದ್ದಾನೆ. ಈ ವಿಚಾರವನ್ನ ಹೇಳ್ತಿದ್ದಂಗೆ ಏನಾಗಿದೆ, ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಬಳಿಗೆ, ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾತಾನನಿಗೆ ಹೇಳ್ತಾ ಇದ್ದಾನೆ ವಾಪಸ್, ಮತ್ತೆ ಯೆಹೋವನಾಣೆ ಆ ಮನುಷ್ಯನು ಸಾಯಲೇಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನನ್ನನ್ನ ಆ ಮನುಷ್ಯನು ಸಾಯಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾರು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ, ಯಾರು ತೀರ್ಪನ್ನು ಮಾಡ್ತಾ ಇದ್ದಾರೆ? ಅರಸನಾದಂತ ದಾವೀದನೇ ತೀರ್ಪನ್ನು ಮಾಡ್ತಾ ಇದ್ದೇನೆ. ಏನಕ್ಕೋಸ್ಕರ? ಐಶ್ವರ್ಯವಂತನು ಮಾಡಿದಂಥದ್ದು ಅಪರಾಧ. ಯಾಕೆಂದ್ರೆ ಆತನ ಬಳಿಯಲ್ಲಿ ಬಹಳ ದನಕರುಗಳಿತ್ತು. ಆತನೇ ಅದರಲ್ಲಿ ಯಾವ್ದೋ ಒಂದು ಹಿಡ್ಕೊಂಡು ಏನ್ ಮಾಡ್ಬೋದಾಯ್ತು, ಒಂದು ವೇಳೆ ಆತನನ್ನು ಅದನ್ನ ಅಡಿಗೆ ಮಾಡಿ ಬಡಿಸಬಹುದಾಗಿತ್ತು. ಆದ್ರೆ ಆ ಬಡವನ ಹತ್ರ ಇದ್ದಂತ ಒಂದೇ ಒಂದು ಕುರಿಯನ್ನ ಅವನು ಪ್ರೀತಿಯಿಂದ ಸಾಕಿದ್ದಂತನ್ನ, ಅವನ ಜೊತೆಯಲ್ಲಿ ಯಾವಾಗಲೂ ಇದ್ದಂತ ಪ್ರೀತಿಯಿಂದ ಆತನ ತಟ್ಟೆಯಲ್ಲಿ ತಿನ್ನುತ್ತಾ ಕುಡಿತಾ ಇದ್ದಂಥದ್ದನ್ನ ತೆಗೆದುಕೊಂಡು ಮಾಡಿದ್ದಂಥದ್ದು, ಅಡಿಗೆ ಮಾಡಿದಂಥದ್ದು ಅಪರಾಧ. ಆದ್ರಿಂದ ಆತನು ಸಾಯಲೇಬೇಕು. ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು. ಆ ಐಶ್ವರ್ಯವಂತನ ಸಾಯಬೇಕು. ಮತ್ತೆ ಈ ಒಂದು ಬಡವನಿಗೆ ಆ ಐಶ್ವರ್ಯವಂತನ ಕಡೆ ಬಹಳ ದನಕುರಿಗಳಿದ್ವಲ್ಲ, ಅದರಲ್ಲಿ 4ರಷ್ಟು ಏನ್ ಮಾಡ್ಬೇಕಂತೆ, ಈತನಿಗೆ ಕೊಡಬೇಕು.
ಈ ಒಂದು ವಿಚಾರವನ್ನ ಏನ್ ಮಾಡ್ತಾ ಇದ್ದಾನೆ, ದಾವಿದನ ಹೇಳ್ತಾ ಇದ್ದಾನೆ. ಆಗ ವಾಪಸ್ ನಾತಾನ ಏನ್ ಹೇಳ್ತಾನೆ ನೋಡಿ, ಆಗ ನಾತಾನನು ದಾವಿದನನ್ನು ನೋಡಿ, ಆ ಮನುಷ್ಯನು ನೀನೇ. ಯಾರಂತ ಮನುಷ್ಯನು? ನಾನು ಹೇಳಿದಂತ ಇನ್ಸಿಡೆಂಟ್ ಇರುವಂತ ಐಶ್ವರ್ಯವಂತನಾದಂತ ಮನುಷ್ಯನು, ಆ ಬಡವನ ಕಡೆಯಿಂದ ಕಿತ್ತುಕೊಂಡು ಕುಯ್ದಂತನ ಆ ಮನುಷ್ಯನು ನೀನೇ. ಮತ್ತೆ ದಾವಿದನಿಗೆ ಯಾವ ರೀತಿಯಾಗಿ ಶಾಕ್ ಆಗಿರ್ಬೇಡ, ಈ ವಿಚಾರವನ್ನ ಕೇಳ್ತಿದ್ದಂಗೆ ಯಾವ ರೀತಿಯಾಗಿ ಶಾಕ್ ಆಗಿರ್ಬೇಡ. ಮತ್ತೆ ನಾನೇ ಈ ರೀತಿಯಾದಂತ ಅಪರಾಧವನ್ನು ಮಾಡಿದ್ದೇನೆ ಅಂತ ಅನ್ಸಿಲ್ವ ಅವನಿಗೆ? ನೀನೇ ಅಂತ ಅಪರಾಧವನ್ನು ಮಾಡಿದ್ಯಾ ಅಂತ ಹೇಳಿ ಹೇಳ್ತಾ ಇದ್ದೇನೆ. ದಾವಿದನು ಕುರಿನ ತೆಗೆದುಕೊಂಡು ಕುಯ್ದಿದ್ದ. ಆತನ ಮಾಡಿರುವಂತ ನೀಚ ಕೃತ್ಯವು ಏನೋ ಒಂದು ಸಾರಿ 7ನೇ ವಚನದಿಂದ ಓದಿ, ಗಟ್ಟಿಯಾಗಿ ಓದಿ. ಆಗ ನಾತಾನನು ದಾವೀದನನ್ನು ನೋಡಿ, ಆ ಮನುಷ್ಯನು ನೀನೇ. ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರೇಲರ ಅರಸನನ್ನಾಗಿ ಮಾಡಿದವನು ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ನಿನಗೆ ಹೇಳುವುದೇನೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದವನು. ದಾವೀದನು ಇದ್ದಂತ ಸ್ಥಳವನ್ನು ನೋಡುವಂತದ್ದಾದ್ರೆ, ಆತನ ಇದ್ದಂತ ಬಚಿಸ್ತನನ್ನು ನೋಡುವಂತದ್ದಾದ್ರೆ, ಆತನು ಕುರಿ ಕಾಯುವಂತ ಕೆಲಸ ಆತನದು. ಕುರಿ ಕಾಯ್ತಿದ್ದಂತವನನ್ನು ದೇವರು ಏನ್ ಮಾಡ್ತಾ ಇದ್ದಾರೆ, ಅರಸನನ್ನಾಗಿ, ಇಸ್ರಾಯೇಲರ ಅರಸನನ್ನಾಗಿ ದೇವರು ನೇಮಕ ಮಾಡಿದ್ದಾರೆ. ಇಸ್ರಾಯೇಲರ ಅರಸನನ್ನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ಸೌಲನ ಕೈಗೆ ದಾವೀದನನ್ನ ದೇವರು ಸೌಲನ ಕೈಗೆ ಕೊಟ್ಟಿದ್ರೆ, ಸೌಲನ ಏನ್ ಮಾಡ್ತಾ ಇದ್ದ? ಇತಿಹಾಸ ಗೊತ್ತಿದೆಯಾ ನಿಮ್ಗೆ? ಇತಿಹಾಸ ಏನ್ ನಡೆದಿದೆಯೋ ಗೊತ್ತಿದ್ಯಾ? ಸೌಲನು ಇಸ್ರಾಯೇಲರಿಗೆ ಮೊಟ್ಟ ಮೊದಲ ರಾಜ. ಆತನು ಯಾವಾಗ ದೇವರಿಗೆ ಅವಿಧೇಯನಾಗ್ತಾನೋ, ದೇವರೇನ್ ಮಾಡ್ತಾರೆ, ಆತನನ್ನು ಅರಸತನದಿಂದ ತೆಗೆದಾಕ್ತಾರೆ. ಅರಸತನದಿಂದ ನನ್ನನ್ನು ತೆಗೆದಾಕಿ ದಾವೀದನನ್ನು ನೇಮಕ ಮಾಡ್ತಾರೆ ಎನ್ನುವಂತ ವಿಚಾರ ಸೌಲನಿಗೆ ಗೊತ್ತಾಗುತ್ತೆ. ಸೌಲನಿಗೆ ಈ ವಿಚಾರ ಗೊತ್ತಾಗ್ತಿದ್ದಂಗೆನೆ ಏನ್ ಮಾಡ್ತಾರೆ, ಸೌಲನು ದಾವೀದನನ್ನ ಭಯಂಕರ ಕ್ರೂರವಾಗಿ ದ್ವೇಷ ಮಾಡೋದಕ್ಕೆ ಹಿಡಿತಾನೆ. ಭಯಂಕರವಾಗಿ ದ್ವೇಷ ಮಾಡೋದಕ್ಕೆ ಹಿಡಿದು ಆತನು ಎಷ್ಟರ ಮಟ್ಟಿಗೆ ಆತನನ್ನ ಚೇಸ್ ಮಾಡ್ತಾನೆ ಅಂದ್ರೆ, ಕಾಡುಗಳಲ್ಲೇ ತಿರುಗ್ತಾರೆ, ಹೆಂಗನ ಮಾಡಿ ಆ ದಾವೀದನನ್ನ ಕೊಲ್ಲೇಬೇಕು ಅಂತಾನೆ. ಭಯಂಕರ ರೀತಿಯಲ್ಲಿ ಆತನು ಹುಡುಕಿಸ್ತಾನೆ. ಆದ್ರೆ ಎಲ್ಲೂ ಕೂಡ ಸೌಲನ ಕೈಗೆ ದಾವೀದನು ಸಿಗುವಂತ ರೀತಿಯಲ್ಲಿ ದೇವರು ಮಾಡಿಲ್ಲ. ಕುರಿ ಕಾಯ್ತಿದ್ದಂತ ಪರಿಸ್ಥಿತಿಯಲ್ಲಿದ್ದಂತ ದಾವೀದನನ್ನ ಅರಸನನ್ನಾಗಿ ಮಾಡಿದಂತ ದೇವರು ಸೌಲನ ಕೈಗೆ ಯಾವತ್ತೂ ಕೂಡ ಕೊಟ್ಟಿಲ್ಲ. ಆ ರೀತಿಯಾಗಿ ಸುರಕ್ಷಿತವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಸೌಲನ ಕತ್ತಿಯ ಏಟು ಒಂದೇ ಬಿದ್ದಿದ್ರೆ ಸಾಕಾಗಿತ್ತು. ಆತನ ಕುತ್ತಿಗೆಯ ಮೇಲೆ ಸೌಲನ ಕತ್ತಿ ಏಟು ಒಂದು ಬಿದ್ದಿದ್ರೆ ದಾವೀದನು ಇಲ್ಲ. ಆದ್ರೆ ಅಂತ ಪರಿಸ್ಥಿತಿ ಬಂದಿದೆ ಅಂತ ನೋಡುವಾಗ ದೇವರು ಖಂಡಿತವಾಗ್ಲೂ ಅಂತ ಒಂದು ಪರಿಸ್ಥಿತಿಗೆ ದಾವೀದನನ್ನು ಒಳಪಡಿಸೇ ಇಲ್ಲ. ಅಷ್ಟರ ಮಟ್ಟಿಗೆ ದೇವರು ಕಾಪಾಡಿದ್ದಾರೆ. ಅದೇ ಇಲ್ಲಿರುವಂತದ್ದು. ಸೌಲನ ಕೈಗೆ ಸಿಕ್ಕದಂತೆ ತಪ್ಪಿಸಿದವನು ನಾನೇ. ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದೆನು. ನಿನ್ನ ಯಜಮಾನನ ಮನೆಯನ್ನು ಒಪ್ಪಿಸಿದ್ದೀನಿ. ನೀನು ಸೌಲನ ಮನೆಯಲ್ಲಿ ಇದ್ದಲ್ಲ, ನೀನು ಆ ಮನೆಯನ್ನು ಒಪ್ಪಿಸಿದ್ದೀನಿ. ಅವನ ಹೆಂಡತಿಯರನ್ನು ನಿನ್ನ ಮಕ್ಕಳಿಗೆ ಕೊಟ್ಟೆನು. ಇಸ್ರಾಯೇಲ್ ಮತ್ತು ಯಹೂದ ಕುಲಗಳನ್ನು ನಿನ್ನ ವಶಪಡಿಸಿದನು. ಅಂದ್ರೆ ಅವರಿಗಿದ್ದಂತ ಎಲ್ಲ ಒಂದು ಇದನ್ನು ನಿನಗೆ ಕೊಟ್ಟಿದ್ದೀನಿ. ಅಂದ್ರೆ ಅವರ ಒಂದು ದೊಡ್ಡ ಸ್ಥಿತಿಯನ್ನ, ಆತನ ರಾಜನಾಗಿದ್ದಂತವನನ್ನು ತೆಗೆದು ನಿನ್ನ ರಾಜನನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ. ಯಾರು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ. ಆಮೇಲೆ ಅವನು ರಾಜನಾಗಿದ್ದಂತ ತೆಗೆದಾಕಿ ನಿನ್ನನ್ನು ರಾಜನನ್ನಾಗಿ ನಾನು ಮಾಡಿದ್ದೀನಿ. ಅವನ ಕತ್ತಿಗೆ ಬೀಳದಂತೆ ನಿನ್ನನ್ನು ಕಾಪಾಡಿದ್ದೀನಿ. ಇಸ್ರಾಯೇಲ್ ಮತ್ತು ಯಹೂದ ಕುಲಗಳನ್ನು ನಿನಗೆ ಒಪ್ಪಿಸಿದೆನು. ಇದು ಸಾಕಾಗದಿದ್ದರೆ ನಾನು ನಿನಗೆ ಇನ್ನೂ ಬೇಕಾದದ್ದನ್ನು ಕೊಡುತ್ತಿದ್ದೇನು. ನಿನಗೆ ಒಂದು ವೇಳೆ ಇದರಲ್ಲಿ ಏನೋ ನನಗೆ ಸಾಲ್ತಾ ಬಂದಿದೆ ಎನ್ನುವಂತ ಮನಸ್ಥಿತಿ ನಿನಗೆ ಇದ್ದಿದ್ರೆ ಇನ್ನು ಬೇಕಾದದ್ದನ್ನ ನಾನು ಕೊಡ್ತಿದ್ದೆ. ಯಾಕೆಂದ್ರೆ ದೇವರಿಗೆ ಯಾವ್ದಾದ್ರು ಅಸಾಧ್ಯವಾದದ್ದು ಇದೆಯಾ? ಕುರಿ ಕಾಯ್ದಂತ ಪರಿಸ್ಥಿತಿಯಲ್ಲಿದ್ದಂತವನ್ನ ಅರಸನನ್ನಾಗಿ ಮಾಡಿದಂತ ದೇವರು ಯಾವುದನ್ನು ಕೂಡ ಆತನು ದೇವರು ನನಗಿಂತದ್ದು ಬೇಕು ಅಂತ ಹೇಳಿ ದಾವೀದನ ಕೇಳ್ಕೊಂಡಿದ್ರೆ ಯಾವುದನ್ನು ಕೂಡ ದೇವರು ನಿರಾಕರಿಸಲಿಲ್ಲ. ಯಾಕಂದ್ರೆ ದಾವೀದನ ಆ ರೀತಿಯಾಗಿ ಬದುಕಿದ್ದ. ಆತನ ಜೀವಿತ ಸ್ಟಾರ್ಟಿಂಗ್ ಅಲ್ಲಿ ದೇವರು ನನಗಿಂತ ಬೇಕು ಅಂತ ಹೇಳಿದ್ರೆ ಅದನ್ನ ಯಾವ್ದನ್ನು ಬೇಕಂತ ದೇವರು ಇಂತೆಗಿದ್ದಂಗೆ ಕೊಡ್ತಾ ಇದ್ರು. ಆದ್ರೆ ಆತನ ಮಾಡಿರುವಂತ ಕೃತ್ಯವೇನೋ 9ನೇ ವಚನದಿಂದ ಓದಿಯೋಣ ಮುಂದೆ. ಈಗಿರಲು ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನೇ ಮಾಡಿದೆನು. ನನ್ನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡಿದ್ದೇನು. ನನ್ನ ದೃಷ್ಟಿಯಲ್ಲಿ ನೀನು ಕೆಟ್ಟದ್ದಾಗಿರುವುದನ್ನ ಮಾಡಿದ್ದೇನು. ದೇವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀನು ಈ ರೀತಿ ಕೆಟ್ಟ ಕೆಲಸವನ್ನ ಮಾಡಿದ್ದೇನು ನೀನು? ಮುಂದೆ ಓದಿ. ನೀನು ಇತ್ತಿಯನಾದ ಊರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ, ನೀನು ಇತ್ತಿಯನಾದಂತ ಊರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿ. ಆತನೇನ್ ಮಾಡಿದ್ದಾನೆ? ಊರಿಯನ ಹೆಂಡತಿಯನ್ನ ಆತನು ಯುದ್ಧದಲ್ಲಿ ನಿಲ್ಲಿಸಿ ಆತನನ್ನು ಅಂತ್ಯಗೊಳಿಸಿ ಆತನನ್ನು ಕೊಲ್ಲಿಸಿ
ಆತನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದಾನೆ. ಅಂದ್ರೆ ಆ ಮನುಷ್ಯನ ಈತನಿನ ನಾತಾನನು ಹೇಳಿದಂತ ಆ ಒಂದು ಪ್ರಸಂಗದಲ್ಲಿ ಹೇಳಿದಂತ ವ್ಯಕ್ತಿ ಈತನಿನ ದಾವೀದನು ರಾಜನು. ಈತನ ಬಳಿಯಲ್ಲಿ ಈತನ ಎಷ್ಟು ಜನ ಬೇಕಾದ್ರೂ ಒಂದ್ ವೇಳೆ ಈತನ ಆಸೆ ಪಟ್ರೆ ಯಾರನ್ನು ಬೇಕಾದ್ರೂ ಹೆಂಡತಿಯಾಗಿ ತೆಗೆದುಕೊಳ್ಬಹುದು ಬೇಕಾರೆ. ಆದ್ರೆ ಊರಿಯನ್ ಆ ರೀತಿಯಾಗಿದೆಯಾ? ಆತನ ಆಕೆಯ ಜೊತೆಯಲ್ಲಿ, ಆ ಬೆಚ್ಚವೆ ಜೊತೆಯಲ್ಲಿ ಆತನು ಸುಖವಾಗಿದ್ದಾನೆ, ಅವರು ಚೆನ್ನಾಗಿದ್ದಾನೆ. ಆ ಊರಿಯನನ್ನು ಕೊಲಿಸಿ ಆಕೆಯನ್ನು ತೆಗೆದುಕೊಂಡಿದ್ದಾನೆ ಅಂದ್ರೆ ಈತನು ಮಾಡಿದಂಥದ್ದು ದೇವರ ದೃಷ್ಟಿಯಲ್ಲಿ ಎಂತ ಭಯಂಕರವೋ. ಒಂದು ಸರಿ ಮುಂದೆ ನೋಡಿ, ಮುಂದೆ 10ನೇ ವಚನದಿಂದ, ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದಿಂದಲೂ ಹಿತ್ತಿಯನಾದ ಊರಿಯನನ್ನು ಅಮ್ಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಅಂದ್ರೆ ನೀನು ಮಾಡಿದಂತ ಅಪರಾಧಕ್ಕೆ ತಕ್ಕಂತೆ ಶಿಕ್ಷೆ ಅನ್ನುವಂಥದ್ದು ನಿನ್ನಿಂದ ಬಿಟ್ಟು ಹೋಗಲ್ಲ. ಶಿಕ್ಷೆ ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ. ಶಿಕ್ಷೆ ಅನ್ನುವಂಥದ್ದು ಬಂದೇ ಬರುತ್ತೆ. ಮುಂದೆ, ಯೆಹೋವನಾದ ನನ್ನ ಮಾತನ್ನು ಕೇಳು, ನಾನು ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟಾಗುವಂತೆ ಮಾಡುವೆನು. ನಿನ್ನ ಮನೆಯವರಿಂದಲೇ ನಿನಗೆ ಕೇಡು ಉಂಟಾಗುವಂತೆ ಮಾಡ್ತೇನೆ. ಯಾವ ರೀತಿಯಾಗಿರ್ತದೆ ಮತ್ತೆ ದಾವೀದನ ಕತೆ? ಕಾಯಿನೇನೋ ಭಕ್ತಿಹೀನನು, ಇಲ್ಲ ಇನ್ನೊಬ್ಬನೇನೋ ಭಕ್ತಿಹೀನನು, ಅವ್ರಿಗೆ ಅದಕ್ಕೆ ಆ ರೀತಿಯಾದ ಶಿಕ್ಷೆ ಬಂದಿದೆ ಅಂದ್ರೆ ದಾವೀದನ ನೋಡಿದ್ರೆ ಭಕ್ತನು, ದಾವೀದನು ನೋಡಿದ್ರೆ ಈತನು ಭಕ್ತನು. ಮತ್ತೆ ದಾವೀದನಿಗೆ ಭಕ್ತನಾಗಿರುವಂತವನಿಗೆ ಶಿಕ್ಷೆ ಬಂದಿದ್ಯಾ? ಅವನು ಈ ಭೂಮಿ ಮೇಲೆ ನಡೆಸಿರುವಂತ ಅಪರಾಧಕ್ಕೆ ಈ ಭೂಮಿ ಮೇಲೆ ಶಿಕ್ಷೆ ಬಂದಿದ್ಯಾ? ಭಕ್ತನಿಗೂ ಶಿಕ್ಷೆ ಬಂದಿದೆ, ಭಕ್ತಿಹೀನನಿಗೂ ಶಿಕ್ಷೆ ಬಂದಿದೆ. ಜಾಗ್ರತೆಯಿಂದ ಈ ಮಾತನ್ನ ಅರ್ಥ ಮಾಡ್ಕೋಬೇಕು. ಭಕ್ತನಿಗೂ ಶಿಕ್ಷೆ ಬಂದಿದೆ, ಭಕ್ತಿಹೀನನಿಗೂ ಶಿಕ್ಷೆ ಬಂದಿದೆ. ಮುಂದೆ ಓದಿ. ನಿನ್ನ ಹೆಂಡತಿಯರನ್ನು ತೆಗೆದು ನಿನ್ನ ಎದುರಿನಲ್ಲಿಯೇ ಇನ್ನೊಬ್ಬನಿಗೆ ಕೊಡುವೆನು, ಅವನು ಹಗಲಿನಲ್ಲಿಯೇ ಅವರ ಕೂಡ ಮಲಗುವನು. ನೀನು ಅದನ್ನು ಗುಪ್ತವಾಗಿ ಮಾಡಿದಿ. ನೀನು ಅದನ್ನು ಗುಪ್ತವಾಗಿ ಮಾಡಿದ್ಯಾ ಅಂದ್ರೆ ನೀನು ಇನ್ನೊಬ್ಬನ ಹೆಂಡತಿಯನ್ನು ನೀನು ಹಾಳು ಮಾಡಿದೀಯಾ. ನೀನು ಅದನ್ನ ಗುಪ್ತವಾಗಿ ಮಾಡಿದ್ಯಾ, ಯಾರಿಗೂ ಕಾಣುವಂತೆ ಮಾಡಿಲ್ಲ ನೀನು ಅದನ್ನ. ಅಂದ್ರೆ ರಹಸ್ಯವಾಗಿ ಬೆತ್ಷೆಬೆಯನ್ನ ಕರೆಸ್ಕೊಂಡಿದ್ದಾನೆ, ರಹಸ್ಯವಾಗಿ ಕೆಲಸವನ್ನು ಮುಗಿಸಿದ್ದಾನೆ, ರಹಸ್ಯವಾಗಿ ಇತಿಯನನ್ನ ಕೊಲಿಸಿದ್ದಾನೆ. ಇವೆಲ್ಲವನ್ನ ಆತನು ರಹಸ್ಯವಾಗಿ ಮಾಡಿದ್ದಾನೆ. ಮುಂದೆ ಏನಾಗುತ್ತೆ? ನಾನು ಹೇಳೋ ಮಾತಾದರೂ ಅಂದ್ರೆ ನಿನ್ನ ಮೇಲೆ ಕೇಳು ಬರುತ್ತೆ. ನೀನು ಯಾವ ರೀತಿಯ ಅಪರಾಧವನ್ನು ಮಾಡಿದರೂ ನಿನಗೂ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ. ಈ ಒಂದು ನನ್ನ ಮಾತಾದರೂ ಎಲ್ಲಾ ಇಸ್ರಾಯೇಲರ ಮುಂದೆ ಪ್ರಕಟವಾಗಿ ನೆರವೇರುವುದು ಎಂಬುದೇ ಅಂದನು. ಎಲ್ಲಾ ಇಸ್ರಾಯೇಲರ ಮುಂದೆ ಏನಾಗುತ್ತದೆ? ಪ್ರಕಟವಾಗಿ ನೆರವೇರ್ತದಂಥದ್ದು. ಈತನು ರಹಸ್ಯವಾಗಿ ಮಾಡಿರುವಂತ ಕೆಲಸ ಬಹಿರಂಗವಾಗಿ ಜನಗಳ ಮಧ್ಯದಲ್ಲಿ ಈತನಿಗೂ ಅದೇ ಸ್ಥಿತಿ ಬರುತ್ತೆ. ಈತನು ಯಾವ ರೀತಿಯಾಗಿ ಆ ಒಂದು ಊರಿಯನ ಹೆಂಡತಿಯನ್ನ ಈತನು ಹಾಳು ಮಾಡದ್ನೋ, ಇವನ ಹೆಂಡತಿಯನ್ನು ಕೂಡ ಏನ್ ಮಾಡ್ಬೇಕು? ಅವನು ರಹಸ್ಯವಾಗಿ ಮಾಡಿದ್ರು, ಇವನು ಬಹಿರಂಗವಾಗಿ ಇಂಥ ಒಂದು ಕಷ್ಟವನ್ನು ಈತನು ಅನುಭವಿಸ್ಬೇಕು. ಯಾವನು ಸಹಿಸ್ತಾನೆ ಇದನ್ನ? ಯಾರಾದ್ರೂ ಸಹಿಸೋದಕ್ಕೆ ಸಾಧ್ಯನಾ? ತನ್ನ ಹೆಂಡತಿಯನ್ನ ಆ ಅಂತ ಒಂದು ಕ್ರೂರವಾದಂತ ಕೆಲಸವನ್ನು ನೋಡೋದಕ್ಕೆ ಯಾರಾದ್ರೂ ಸಹಿಸ್ತಾರ? ಮತ್ತೆ ದಾವೀದನಿಗಿಂತ ಶಿಕ್ಷೆ ಬಂದಿದ್ಯಾ? ದೇವರು ಯಾರನ್ನು ಬಿಟ್ಟಿಲ್ಲ. ದೇವರು ತಾರತಮ್ಯ ಮಾಡುವಂತವನಲ್ಲ. ದೇವರು ಯಾರೋ ಒಬ್ಬನ ಮೇಲಾಗಿ ಒಬ್ಬರನ್ನ ಕೀಳಾಗಿ ನೋಡುವಂತವನಲ್ಲ. ಭಕ್ತನಾಗಿದ್ರು ಭಕ್ತಹೀನನಾಗಿದ್ರು ಶಿಕ್ಷೆ ಅನ್ನುವುದು ಖಚಿತವಾಗಿ ಬಂದಿದೆ ಅನ್ನೋದು ಇತಿಹಾಸ ತಿಳಿಸ್ತಾ ಇದೆ. ಇದು ನನ್ನ ಮಾತಲ್ಲ, ಇದು ಇತಿಹಾಸ ತಿಳಿಸುವಂತ ನಿಜ ಇದು. ಮತ್ತೆ ಮುಂದೆ ಓದಿ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಲ್ಲಿಸುವುದಕ್ಕೆ ಆಸ್ಪದ ಕೊಟ್ಟದರಿಂದ ನಿನ್ನಿಂದ ಹುಟ್ಟಿರುವ ಮಗು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ನೋಡಿ, 13ನೇ ವಚನದಲ್ಲಿ ಏನಾಗಿದೆ? ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ಅಂದ್ರೆ ಈತನು ಮಾನಸಾಂತರ ಪಡ್ತಾ ಇದ್ದಾನೆ. ನಾನು ಯೆಹೋವನಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿಬಿಟ್ಟಿದ್ದೀನಿ, ನಾನು ತಪ್ಪನ್ನು ಮಾಡಿಬಿಟ್ಟಿದ್ದೀನಿ, ನಾನು ಅಪರಾಧವನ್ನು ಮಾಡಿಬಿಟ್ಟಿದ್ದೀನಿ, ದೇವರು ನನಗೆ ಕ್ಷಮಿಸು ಅಂತ ಹೇಳಿ ಈತನು ಮಾನಸಾಂತರ ಪಡ್ತಾ ಇದ್ದಾನೆ. ಆತನು ಯಾವಾಗಿಂತ ಶಿಕ್ಷೆ ಬರುತ್ತೆ ಅಂತ ಹೇಳಿ ನಾತಾನನ ಬಾಯಿಂದ ಕೇಳಿದ್ನು, ಆ ಕ್ಷಣದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಈತನು ಒಪ್ಕೊಳ್ತಾ ಇದ್ದಾನೆ. ಆ ಮಾತನ್ನ ಹೇಳ್ತಿದ್ದಂಗೆನೆ ಇಲ್ಲಿ ದೇವರು ಮತ್ತೆ ಏನ್ ಹೇಳ್ತಾ ಇದ್ದಾರೆ? ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ, ನೀನೇನ್ ಸತ್ತೋಗಲ್ಲ, ನೀನೇನ್ ಎದಕಣಕ್ ಹೋಗ್ಬೇಡ. ಆದರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದನು. ನೀನ್ ಸತ್ತೋಗಲ್ಲ, ನೀನೇನು ಹೆದರ್ಕಬೇಡ, ಆದ್ರೂ ಕೂಡ
ನೀನು ಅಪರಾಧವನ್ನು ಮಾಡಿರುವುದಕ್ಕೆ ತಕ್ಕಂತೆ ಅನ್ಯ ಜನರು ದೇವರ ನಾಮಕ್ಕೆ ಅಪಕೀರ್ತಿ ಬರುವಂತ ರೀತಿಯಲ್ಲಿ ಅನ್ಯ ಜನರು ದೇವರನ್ನ ದೂಷಣೆ ಮಾಡೋದಕ್ಕೆ ನೀನು ಆಸ್ಪದ ಕೊಟ್ಟಿರುವಂತ ಕಾರಣ ನಿನ್ನಿಂದ ಹುಟ್ಟಿರುವಂತ ಮಗು ಏನ್ ಮಾಡುತ್ತೆ? ಖಚಿತವಾಗಿ ಸತ್ಯ ಹೋಗುತ್ತೆ ಅಂತ. ಖಚಿತವಾಗಿ ಸಾಯುತ್ತಾ? ಖಚಿತವಾಗಿ ಸತ್ಯ ಹೋಗುತ್ತೆ ಮಗು. ಅಂದ್ರೆ ದಾವೀದನನ್ನು ಕೂಡ ದೇವರು ಬಿಟ್ಟಿಲ್ವಾ? ಭಕ್ತನನ್ನ ಬಿಟ್ಟಿಲ್ವಾ ದೇವರು? ಭಕ್ತನನ್ನ ಖಂಡಿತವಾಗ್ಲೂ ಬಿಟ್ಟಿಲ್ಲ. ನನ್ನ ಟೈಮ್ ಎಷ್ಟು ಬರ್ತಿದೆ? ಖಂಡಿತವಾಗ್ಲೂ ದೇವರು ಭಕ್ತನನ್ನು ಬಿಟ್ಟಿಲ್ಲ, ಭಕ್ತ ಹೀನನನ್ನು ಬಿಟ್ಟಿಲ್ಲ ಅಂತ ಹೇಳಿ ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಇನ್ಸಿಡೆಂಟ್ ಅನ್ನ ನೋಡೋಣ. ಯಾಕೆ ನಾನು ಇದನ್ನ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಇದನ್ನೆಲ್ಲ ತೋರಿಸಲಿದೆ ನಿಮ್ಗೆ ಏನು ಅಂತ ಹೇಳಿ ವಿಚಾರ ಅರ್ಥ ಆಗಲ್ಲ. ಅದಕ್ಕೋಸ್ಕರವೇ ಇತಿಹಾಸದಲ್ಲಿ ದೇವರು ಮಾಡಿರುವಂತ ವಿಚಾರವನ್ನು ನಿಮ್ಗೆ ತಿಳಿಬೇಕು. ಅದಕ್ಕೋಸ್ಕರವೇ ಈ ಗೆಹಜಿಯ ವಿಷಯದಲ್ಲಿ 2 ಅರಸುಗಳ ಪುಸ್ತಕವನ್ನು ಓಪನ್ ಮಾಡ್ರಿ. 2 ಅರಸುಗಳು 5ನೇ ಅಧ್ಯಾಯ. 2 ಅರಸುಗಳು 5ನೇ ಅಧ್ಯಾಯ 15ನೇ ವಚನದಿಂದ ಬನ್ನಿ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಇಲ್ಲಿ ನಾಮಾನ್ ಎನ್ನುವಂತ ಒಬ್ಬ ಕುಷ್ಠರೋಗಿ ಬಂದಿದ್ದಾನೆ. ಆತನು ಆ ಕುಷ್ಠರೋಗಿಯನ್ನ 2 ಅರಸುಗಳು 5ನೇ ಅಧ್ಯಾಯ 15ನೇ ವಚನ 16ನೇ ವಚನ. ಈ ನಾಮಾನನ ಕುಷ್ಠರೋಗವನ್ನ ಎಲೀಷನು ವಾಸಿ ಮಾಡ್ಬೇಕು. ಅದಕ್ಕೋಸ್ಕರ ಎಲೀಷನ ಹತ್ರ ಬಂದಿದ್ದೇನೆ. ಎಲೀಷನ್ ಏನ್ ಮಾಡ್ತಾ ಇದ್ದಾನೆ? ಈತನ ರೋಗವನ್ನ ವಾಸಿ ಮಾಡ್ತಾ ಇದ್ದಾನೆ. ಈ ರೋಗವನ್ನು ವಾಸಿ ಮಾಡಿದಾದ್ಮೇಲೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ 15ನೇ ವಚನವನ್ನ ನೋಡಿ. ಅನಂತರ ಅವನು ತನ್ನ ಪರಿವಾರದೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರಕ್ಕೆ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲ ಎಂಬುದು ಈಗ ನನಗೆ ಗೊತ್ತಾಯಿತು. ಯಾಕೆ ಅಂತಂದ್ರೆ ಕುಷ್ಠರೋಗವನ್ನ ಪರಿಹಾರ ಮಾಡುವುದು ಸಾಮಾನ್ಯವಾದಂತ ವಿಚಾರ ಅಲ್ಲ. ಆದ್ರೆ ಈ ಒಂದು ಕುಷ್ಠರೋಗವನ್ನ ಎಲೀಷನ ಪ್ರವಾದಿಯಾದಂತ ಎಲೀಷನು ಸ್ವಸ್ಥ ಮಾಡಿದ್ದಾನೆ. ಅಂದ್ರೆ ದೇವರು ಎಲೀಷನ ಮೂಲಕವಾಗಿ ವಾಸಿ ಮಾಡಿದ್ದಾರೆ. ಅದಕ್ಕೋಸ್ಕರವೇ ಈತನ ಏನ್ ಹೇಳ್ತಾ ಇದ್ದಾನೆ? ಇಸ್ರಾಯೇಲ್ಯರ ಬಳಿಯಲ್ಲಿ ಇರುವಂತಹ ಆ ದೇವರ ಹೊರತಾಗಿ ಪ್ರಪಂಚದಲ್ಲಿ ಬೇರೆ ದೇವರೇ ಇಲ್ಲ ಅಂತ ಹೇಳಿ ನನಗೆ ಇವಾಗ ಗೊತ್ತಾಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಸ್ವಸ್ಥತೆಯನ್ನು ಹೊಂದಿಕೊಂಡಂತ ನಾಮಾನ್, ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನ ಆಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಎಷ್ಟು ಒತ್ತಾಯ ಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಅಂದ್ರೆ ತಾನು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಕ್ಕೋಸ್ಕರನ ನೀನು ಕಾಣಿಕೆಯನ್ನು ತೆಗೆದುಕೊಳ್ಬೇಕು ಪ್ರಭು, ನೀನು ಕಾಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದಾನೆ. ಯಾಕೆಂದ್ರೆ ಆತನು ದೊಡ್ಡ ಅಧಿಕಾರದಲ್ಲಿದ್ದಾನೆ. ಇಲ್ಲಿ ಎಲೀಷನ್ ಏನ್ ಮಾಡಿಲ್ಲ, ಯಾವ ಕಾಣಿಕೆಯನ್ನು ಆತನು ಬಯಸಿಲ್ಲ, ಯಾವುದು ಬೇಡ ಅಂತ ಹೇಳಿ ವಾಪಸ್ ಕಳಿಸಿದ್ದಾನೆ. ಮತ್ತೆ 20ನೇ ವಚನವನ್ನು ಓದಿ. 20ರಿಂದ ಓದ್ಕೊಂಡ್ಬಂದ್ರೆ ನಾಮಾನನು ಸ್ವಲ್ಪ ದೂರಕ್ಕೆ ಹೋದನು. ನಾಮಾನ್ ಏನ್ ಮಾಡಿದಾನೆ? ಯಾವಾಗ ಎಲೀಷನ್ ತಿರಸ್ಕಾರ ಮಾಡೋದು, ಬೇಡ ನಿನ್ನಿಂದ ಏನು ಬೇಡ ನನಗೆ ಅಂತ ಹೇಳಿದ್ನು, ಆತ ವಾಪಸ್ ಹೋಗ್ತಾ ಇದ್ದಾನೆ. ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಆರಾಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿ ಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ, ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳಿಸಿದನು ಎಂದು ಉತ್ತರ ಕೊಟ್ಟನು. ಸಾಕು ನೋಡಿ, ಇಲ್ಲಿ ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ. ಈ ಪ್ರವಾದಿ ಮಂಡಳಿಯವರು ಬಂದಿದ್ರ ಇಲ್ಲಿಗೆ? ಎಲೀಷನ ಬಳಿಗೆ ಬಂದಿದ್ರ? ಬಂದಿಲ್ಲ. ಆದ್ರೂ ಈತನ ಏನ್ ಮಾಡ್ತಾ ಇದ್ದಾನೆ? ಅವರಲ್ಲಿರುವಂತ ಕೆಲವೊಂದು ಸೊತ್ತಿಗೋಸ್ಕರ ಸುಳ್ಳನ್ನ ಹೇಳ್ತಾ ಇದ್ದಾನೆ. ಈ ಗೆಹಜಿ ಕೆಲವೊಂದು ಭೌತಿಕವಾದಂತ ವಸ್ತುಗಳಿಗೋಸ್ಕರನ ಆ ಪ್ರವಾದಿ ಹತ್ರ ಇರುವಂತ ಈ ಒಂದು ಎಲೀಷನ ಶಿಷ್ಯನು ಗೆಹಜಿ ಅಂದ್ರೆ, ಚೆನ್ನಾಗಿ ತಿಳ್ಕೊಳ್ಳಿ. ಎಲಿಯನ ಶಿಷ್ಯ ಎಲೀಷ. ಅಂದ್ರೆ ಎಲಿಯನಿಗೆ ಎಷ್ಟು ಶಕ್ತಿ ಇತ್ತೋ ಅದರಷ್ಟು 2 ಶಕ್ತಿ ಎಲೀಷನಿಗಿದೆ ಅಂತ ಒಂದು ವರವನ್ನು ಹೊಂದಿಕೊಂಡಿದ್ದಾನೆ. ಈಗ ಗೆಹಜಿ ಒಂದ್ ವೇಳೆ ದೇವರ ಮಾತಿಗೆ ಅನುಸಾರವಾಗಿ ಬದುಕಿದ್ರೆ ಎಲೀಷನಲ್ಲಿ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಇನ್ನೂ ಹೆಚ್ಚಾದಂತ ಶಕ್ತಿಯನ್ನು, ದೇವರ ಶಕ್ತಿಯನ್ನು ಈತನು ಹೊಂದ್ಕೊಳ್ಬಹುದು. ಆದ್ರೆ ಅಂತ ಕೆಲಸವನ್ನ ಬಿಟ್ಟು
ಆ ಕೆಲವೊಂದು ಭೌತಿಕವಾದಂತಹ ಕಾರ್ಯಗಳಿಗೋಸ್ಕರ ಈತನ ಏನ್ ಮಾಡ್ತಾ ಇದ್ದಾನೆ, ಹೋಗಿ ಸುಳ್ಳನ್ನು ಹೇಳ್ತಾ ಇದ್ದಾನೆ. ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿಮಾಂಡಲಿಯವರಾದ ಇಬ್ಬರು ಯೌವನಸ್ಥರು ಬಂದಿರುತ್ತಾರೆ, ಆದ್ದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಪ್ರವಾದಿ ಮಂಡಳಿಯವರು ಬಂದಿದ್ದಾರೆ ಅಂತ ಹೇಳಿ 1 ಸುಳ್ಳು, ನನ್ನ ಯಜಮಾನ ಕಳಿಸಿದ್ದಾನೆ ಅಂತ ಹೇಳಿ 2 ಸುಳ್ಳು. ಮುಂದೆ ಓದಿ. ನಾಮಾನನು 2 ತಲಾಂತರನಾದರೂ ತೆಗೆದುಕೊಳ್ಳಬಾರದೆ ಈತನು 1 ತಲಾಂತ್ ಕೊಡು ಅಂತ ಹೇಳಿ ಕೇಳಿದ್ನಲ್ಲ, 1 ತಲಾಂತ್ ಕೊಡು ಅಂತಿದ್ಕೆ ಆ ನಾಮನ ಬೇಡಕಂತ 2 ತಗಬಾರ್ದ. ಒಂದ್ ವೇಳೆ 2 ತಲಾಂತ್ ಆದ್ರೂ 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು ಇಬ್ಬರು ಸೇವಕರ ಮೇಲೆ ಒರೆಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಹಿಂದೆ ನಡೆದರು. ಗುಡ್ಡ ಮುಟ್ಟಿದಾಗ ಗೆಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿ ಬಿಟ್ಟನು. ಮರೆಯಾಗಿ ಕಳಿಸ್ತಾ ಇದ್ದಾನೆ. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ನಾನೆಲ್ಲೂ ಹೋಗಿಲ್ಲ. ಇಲ್ಲಿ 3ನೇ ಸುಳ್ಳು ಹೇಳ್ತಾ ಇದ್ದಾನೆ, ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿಯ ತೋಟಗಳು, ಕುರಿದನಗಳು, ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಈತನು ಭೌತಿಕವಾಗಿ ಯಾವುದೋ ಈ ಭೂಮಿ ಮೇಲೆ ಇದ್ದಾಗ ಭೌತಿಕವಾಗಿ ಯಾವುದೋ ಸ್ವಲ್ಪ ದ್ರವ್ಯಕ್ಕೆ ತನು ಆಸೆ ಪಟ್ಟ. ಎಲೀಷನ ಮಾತನ್ನು ಮೀರಿ ಒಂದ್ ವೇಳೆ ಎಲೀಷನು ನೀನು ಆತನಿಂದ ಏನೋ ತೆಗೆದುಕೊಂಡು ಬಾ ಅಂತ ಹೇಳಿ ಎಲೀಷನ್ ಹೇಳಿದ್ರೆ ಈತನು ತೆಗೆದುಕೊಂಡು ಬಂದ್ರೆ ಏನು ತಪ್ಪಾಗ್ತಿರ್ಲಿಲ್ಲ. ಆದ್ರೆ ಅವನು ಹೇಳ್ದಲ್ಲ ಇದ್ರೂ ಕೂಡ ಇವನು ಹೋಗಿ ಅದಕ್ಕೋಸ್ಕರ ಆಸೆ ಪಟ್ಟು, ಎಫ್ರಾಯಿಮಿಂದ ಬಂದಿದ್ದಾರೆ, ಪ್ರವಾದಿಗಳು ಬಂದಿದ್ದಾರೆ, ನನ್ನ ಯಜಮಾನ ಕಳಿಸಿದ್ದಾನೆ ಅಂತ ಹೇಳಿ ಮತ್ತೆ ಯಜಮಾನ ಹತ್ರ ಬಂದು ನಾನು ಎಲ್ಗೂ ಹೋಗಿಲ್ಲ ಅಂತ ಹೇಳಿ ಯಾವಾಗ ಹೇಳದ್ನೋ ಇಲ್ಲಿ ದೇವರಿಂದ ಕೇಳೇ ಬರ್ತಾರೆ. ಎಲೀಷನೇ ಸ್ವಂತ ಶಕ್ತಿಯಿಂದ ಮಾಡ್ತಾನೆ ಇದನ್ನ, ದೇವರೇ ಈ ಕೇಡನ್ನು ಸುರಿಸ್ತಾ ಇದ್ದಾನೆ. ಈ ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠವು ಹೊತ್ತಿತು. ಅವನು ಹಿಮದಂತೆ ಬಿಳುಪಾಗಿ ತನ್ನ ಸನ್ನಿಧಿಯಿಂದ ಹೊರಟು ಹೋದನು. ಅಂದ್ರೆ ಅವನು ಸ್ವಲ್ಪ ಸುಖಕ್ಕೋಸ್ಕರ ಆಸೆ ಪಟ್ಟಿದ್ಕೆ ಅವನ ಸಂತಾನವೇ ಕುಷ್ಠರೋಗನಂತೆ. ಅವನೊಬ್ಬರಿಗೆ ಮಾತ್ರ ಕುಷ್ಠರೋಗ ಅಲ್ಲ, ಅವನೊಬ್ಬನಿನ ಕುಷ್ಠರೋಗವನ್ನು ಅನುಭವಿಸಿ ಒಂದು ದಿನ ಸಾಯುವುದಲ್ಲ, ಅವನ ಸಂತಾನಕ್ಕೆ ಕುಷ್ಠರೋಗ. ಆ ಕುಷ್ಠರೋಗ ಯಾವಾಗ ಬಂದಿದೆ? ಆ ಕ್ಷಣದಲ್ಲೇ ಬಂದಿದೆ. ಕೂಡಲೇ ಅವನಿಗೆ ಕುಷ್ಠ ಹತ್ತಿತ್ತು. ಅಂದ್ರೆ ದೇವರು ಯಾರನ್ನೂ ಬಿಡಲ್ವಾ? ದೇವರು ಯಾರನ್ನು ಬಿಡಲ್ವಾ? ಭಕ್ತನಾಗಿದ್ರು ಭಕ್ತಹೀನನಾಗಿದ್ರು ಬಿಟ್ಟಿಲ್ಲ. ಇದು ಚರಿತ್ರೆ ತಿಳಿಸಿರುವಂತ ನಿಜ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ದೇವರನ್ನ ನಂಬಿಟ್ಟಿದೀವಿ, ನಾವು ಯೇಸು ಕ್ರಿಸ್ತನ ರಕ್ತದಿಂದ ಪರಿಶುದ್ಧರಾಗ್ಬಿಟ್ಟಿದೀವಿ, ಯಾವ ರೀತಿಯಾಗಿ ಬೇಕಾದ್ರೂ ನಾವು ನಡ್ಕೋಬಹುದು, ದೇವರು ನಮ್ಮನ್ನ ಕ್ಷಮಿಸ್ತಾನೆ ಅನ್ನುವಂತ ಮನೋಭಿಪ್ರಾಯದಲ್ಲಿ ಒಂದು ವೇಳೆ ನಾವು ಏನಾದ್ರೂ ಮಾಡ್ತಾ ಇದ್ರೆ, ಜಾಗವನ್ನ ಅಂದ್ರೆ ದಾರಿಯನ್ನ ನಾವು ಒಳ್ಳೆ ದಾರಿಯನ್ನ ಬಿಟ್ಟು ಪಕ್ಕದ ದಾರಿಯಲ್ಲಿ ನಡೀತಾ ಇದ್ರೆ, ದೇವರ ಮಾತುಗಳನ್ನ ಪಕ್ಕಕ್ಕಿಟ್ಟು ಬದುಕ್ತಾ ಇದ್ರೆ, ಆಲೋಚನೆ ಮಾಡಿ ನೋಡಿ, ಈ ಒಂದು ವಿಚಾರಗಳು ಸುಳ್ಳೋ ಇಲ್ಲ ನಿಜವೋ ಎನ್ನುವಂಥದ್ದನ್ನು ನೀವು ಪರಿಶೋಧನೆ ಮಾಡಿ ನೋಡಿ. ಈ ಒಂದು ಭಾಗವನ್ನು, ಮುಂದುವರೆದ ಭಾಗವನ್ನು ನಾವು ಮುಂದೆ ಇನ್ನು ಆಶ್ಚರ್ಯವಾಗುವಂತ ವಿಚಾರ ಇದೆ. ಯಾಕೆ ಅಂತಂದ್ರೆ ಇವತ್ತಿವ್ರಿಗೆ ಈ ರೀತಿಯಾದಂತಹ ಶಿಕ್ಷೆಗಳೆಲ್ಲ ಬಂದಿದೆ. ಇವರು ಮಾಡಿದಂತ ಅಪರಾಧಗಳಿಗೆ ಶಿಕ್ಷೆ ಅನ್ನುವಂಥದ್ದು ಬಂದಿದೆ. ಆದ್ರೆ 1ನೇ ಶತಮಾನದಲ್ಲಿ ಇಬ್ರಿಯರು ಬರೆದ ಪುಸ್ತಕ 11ನೇ ಅಧ್ಯಾಯವನ್ನು ನೋಡುವಂತಂದ್ರೆ ಬಹಳವಾದಂತಹ ಕ್ರೂರವಾದಂತಹ ಹಿಂಸೆಗಳು ನಡೆದಿದೆ. ಕತ್ತಿಯಿಂದ ಕೊಲ್ಲಲ್ಪಟ್ಟಿದ್ದಾರೆ, ಶಿಲ್ಬೆ ಮೇಲೆ ಕೊಲ್ಲಲ್ಪಟ್ಟಿದ್ದಾರೆ, ಇವರೆಲ್ಲ ಶಿರಚ್ಛೇದನ ಮಾಡಲ್ಪಟ್ಟಿದ್ದಾರೆ, ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಿದ್ದಾರೆ. ಇವ್ರಿಗೆ ಏನಕ್ಕೋಸ್ಕರ ಮತ್ತೆ ಇಂಥ ಶ್ರಮೆಗಳು ಬಂತು? ಮತ್ತೆ ಯೇಸು ಕ್ರಿಸ್ತನ ಏನಕ್ಕೆ ಶ್ರಮೆಯನ್ನು ಅನುಭವಿಸ್ತಾರೆ? ಅಪೊಸ್ತಲರು ಏನಕ್ಕೆ ಶ್ರಮೆಗಳನ್ನು ಅನುಭವಿಸಿದ್ರು? ಅಪೊಸ್ತಲರು ಯಾರಾದ್ರೂ ಸುಖವಾಗಿ 10 ಮಹಡಿಯ ಮೇಲೆ ಅವರು ಆರಾಮಾಗಿದ್ದು ಸತ್ತಿದಾರ? ಭಯಂಕರವಾದಂತಹ ಕ್ರೂರ ಹಿಂಸೆಗಳು ಅವರಿಗೆ ಏನಕ್ಕೆ ಬಂತು? ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಸರ್ವಶಕ್ತನಾದಂತಹ ಮಹಾತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ, ಇನ್ನೊಂದು ಅಮೂಲ್ಯವಾದಂತಹ ಅಂಶವನ್ನ, ಅಮೂಲ್ಯವಾದಂತಹ ಮಾತುಗಳನ್ನು ಆಲೋಚನೆ ಮಾಡಿ ನೋಡಿದ್ದೀವಿ. ದೇವ, ನಮ್ಮ ಕಣ್ಣೆ ಮುಂದೆ ಇರುವಂತಹ ಇತಿಹಾಸದಲ್ಲಿ ತಂದೆ, ನೀನು ಭಕ್ತನನ್ನು ಬಿಟ್ಟಿಲ್ಲ, ಭಕ್ತಹೀನನನ್ನು ಕೂಡ ತಪ್ಪು ಮಾಡಿದಾಗ ಬಿಟ್ಟಿಲ್ಲ. ದೇವರೇ, ನಮ್ಮನ್ನ ಬಿಡುತ್ತೀಯ ಅಂತ ಹೇಳಿ ನಾವು ಆಲೋಚನೆ ಮಾಡುವಂಥದ್ದು ಮೂರ್ಖತನವೇ ಎಂದು ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಎಚ್ಚರಿಕೆಯಿಂದ ಜೀವಿಸಲು ಸಹಾಯ ಮಾಡು ದೇವರೇ. ಯಾಜಕಕಾಂಡ 19:2 ಬರೆಯಲ್ಪಟ್ಟಂತ ರೀತಿಯಲ್ಲಿ ನಾನು ಪರಿಶುದ್ಧರಾಗಿರುವುದನ್ನು ನೀವು ಪರಿಶುದ್ಧರಾಗಿರಿ ಎಂದು ದೇವರೇ, ನಿನ್ನ ಪರಿಶುದ್ಧತೆಗೆ ತಕ್ಕಂತೆ ನಾವು ಪರಿಶುದ್ಧರಾಗಿ ಈ ಭೂಮಿ ಮೇಲೆ ಬದುಕಲು ಸಹಾಯ ಮಾಡು ಸ್ವಾಮಿ.
ಈ ವಿಷಯಗಳಲ್ಲಿ ಕೇಳಿದ ಮಾತುಕತೆ ಎಲ್ಲ ಕಾರ್ಯ ನೀನೇ ಒದಗಿಸಿಕೊಟ್ಟು ಕಾಪಾಡಿ ನಡೆಸು ದೇವ. ನನಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ಇವತ್ತಿನವರೆಗೆ ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ಸಾರಿ ಹೇಳಲು ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಿಗೂ ಕೂಡ ಅದನ್ನು ವಿವೇಚಿಸಲು ಕೊಟ್ಟಂತ ಒಂದು ಅವಕಾಶಕ್ಕಾಗಿ ದೇವರೇ ನಿನಗೆ ಸ್ತೋತ್ರ. ಮುಂದಿನ ಸಮಯಗಳಲ್ಲಿ ದೇವರೇ ನೀನು ಅಧಿಕವಾದಂತಹ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಜ್ಞಾನವಂತರಾಗಿ ಜೀವಿಸಲು ಸಹಾಯ ಮಾಡು. ಈ ವಿಷಯಗಳಲ್ಲಿ ಕೇಳಿದ ಮರೆತಪಟ್ಟಂತೆ ಎಲ್ಲಾ ಕಾರ್ಯ ನೀನೇ ಒದಗಿಸಿಕೊಟ್ಟು ಕಾಪಾಡಿ ನಡೆಸಲು ಪ್ರಾರ್ಥಿಸುತ್ತಾ ತಂದೆ ಸಭೆಯಲ್ಲಿರುವಂತಹ ಹಿರಿಯರಿಗಾಗಿ ತಾತವರಿಗಾಗಿ ನಾನು ಪ್ರಾರ್ಥನೆಯಾಗಿದ್ದೇನೆ. ಅವರನ್ನು ಕೂಡ ಇಲ್ಲಿ ಕಾಪಾಡಿ ಕನಿಕರಿಸಿ ಇವತ್ತಿನವರೆಗೂ ನಡೆಸಿರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ವಂದನೆಗಳು.